ಪ್ರಭು, ರಾಮ, ದೇವ, ಭಗವಂತ, ಅಲ್ಲಾಹ್, ಖುದಾ, ಈಶಾ ಅನ್ಯ ನಾಮಗಳೆಲ್ಲ ಒಂದೇ ಶಕ್ತಿಯದ್ದಾಗಿವೆ. ಅವರು ಯಾರು, ಎಲ್ಲಿದ್ದಾರೆ, ಹೇಗೆ ಸಿಗುತ್ತಾರೆ, ಯಾರು ನೋಡಿದ್ದಾರೆ? ಈ ಪ್ರಶ್ನಾರ್ಥಕ ಚಿಹ್ನೆಗಳನ್ನು ಪೂರ್ಣವಾಗಿ ಅಳಿಸಿ ಹಾಕಲು ಅವಶ್ಯವಾಗಿ ಕೇಳಿ ಜಗದ್ಗುರು ತತ್ವದರ್ಶಿ ಸಂತ ರಾಮ್ಪಾಲ್ ಮಹಾರಾಜರ ಅಮೃತ ವಚನಗಳನ್ನು, ಸರ್ವ ಪವಿತ್ರ ಧರ್ಮಗಳ ಪವಿತ್ರ ಶಾಸ್ತ್ರಗಳ ಆಧಾರ ಸಹಿತ. ವಾಸ್ತವದಲ್ಲಿ ಅವಿನಾಶಿ ಚಿನ್ನಧಾತುವಾಗಿದೆ, ಸ್ವರ್ಣ, ಗೋಲ್ಡ್. ಹೀಗೆ ಪರಮಾತ್ಮನನ್ನಂತೂ ತಿಳಿಯಿರಿ ಚಿನ್ನವೆಂದು, ಪೂರ್ಣ ಪರಮೇಶ್ವರನನ್ನು. ಪರಮ ಉತ್ತಮ ಪುರುಷನಂತೂ ಅನ್ಯನಿರುವನು, ಅದು ಆಗಿದೆ ಚಿನ್ನಧಾತುವಿನಿಂದ ಮಾಡಿದಂಥ ಶರೀರ. ಇದ್ದಾರೆಲ್ಲರೂ ಸಶರೀರವಾಗಿ. ಈಗ ಇವರ ಏಜ್ ಫ್ಯಾಕ್ಟರ್ ಹೇಳುತ್ತೇನೆ. ಇವರ ಆಯಸ್ಸು ಎಷ್ಟಿದೆ ಮತ್ತು ಯಾವ ರೀತಿ ಇವರನ್ನು ಅವಿನಾಶಿ ಸತ್ಯನಾರಾಯಣ ಹೇಳಲಾಗಿದೆ? ತಪ್ಪಿನಿಂದ. ಆದರೆ ವಾಸ್ತವದಲ್ಲಿ ಸತ್ಯನಾರಾಯಣನಂತೂ ಒಬ್ಬನೇ. ಈಗ ಅಂತೆಯೇ ಒಂದು ಮಾನವ ಶರೀರ. ಮಾನವನ ಆಯಸ್ಸು ಸರಿಸುಮಾರು 100 ವರ್ಷ. ಮತ್ತು ಒಬ್ಬ ಬ್ರಹ್ಮನ ಆಯಸ್ಸು. ಕಾಲನ ಮಗನು ರಜಗುಣ ಬ್ರಹ್ಮ, ಸತಗುಣ ವಿಷ್ಣು, ತಮಗುಣ ಶಿವ. ಈ ಕಾಲನ ಪುತ್ರರ ರಜಗುಣ ಬ್ರಹ್ಮ, ಸತಗುಣ ವಿಷ್ಣು, ತಮಗುಣ ಶಿವರ ಆಯಸ್ಸು ಎಷ್ಟಿದೆ? ಬ್ರಹ್ಮನ ಆಯಸ್ಸನ್ನು ಮೊದಲು ಕ್ಯಾಲ್ಕುಲೇಟ್ ಮಾಡೋಣ. ಒಂದು ಚತುರ್ಯುಗದಲ್ಲಿ ಸತ್ಯಯುಗ, ತ್ರೇತ, ದ್ವಾಪರ ಮತ್ತು ಕಲಿಯುಗ, ಈ 4 ಯುಗಗಳಿರುತ್ತವೆ. ಇವುಗಳ ಒಟ್ಟು ವರ್ಷಗಳನ್ನು ಸೇರಿಸಿ 43,20,000 43,20,000 ವರ್ಷ. ಇಂಥಿಂಥ 1,000 ಚತುರ್ಯುಗಗಳು ಬ್ರಹ್ಮನ ದಿನಗಳು ಮತ್ತು ಅಷ್ಟೇ ರಾತ್ರಿಗಳು. ಈಗ ಅಂದಾಜು ಮಾಡಿರಿ ಪುಣ್ಯಾತ್ಮರೇ, ಇಷ್ಟೇ ದಿನಗಳು ಮತ್ತು ಅಷ್ಟೇ ರಾತ್ರಿಗಳು ಮತ್ತು ಹಾಗೆಯೇ ಆದ 30 ದಿನ ರಾತ್ರಿಗಳ 1 ತಿಂಗಳು ಮತ್ತು 12 ತಿಂಗಳುಗಳ 1 ವರ್ಷ. ಇಂಥ 100 ವರ್ಷಗಳು ರಜಗುಣ ಬ್ರಹ್ಮನ ಆಯಸ್ಸು ಆಗಿದೆ. ಈಗ ಒಂದೊಮ್ಮೆ ಕ್ಯಾಲ್ಕುಲೇಟ್ ಮಾಡತೊಡಗಿದರೆ ಬಹಳ ಅಧಿಕ ವರ್ಷಗಳ, ಒಂದೊಮ್ಮೆ ತಮ್ಮದಾದ ಮನುಷ್ಯ ವರ್ಷಗಳಿಂದ ಎಣಿಸಿದರೆ ಎಣಿಸಲು ಬಹಳ ಕಷ್ಟವಾಗುವುದು. ಇದಕ್ಕಾಗಿ ಇವನ್ನು ಹೀಗೆ ಎಣಿಕೆ ಮಾಡಲಾಗುತ್ತದೆ. ಇವರ ಹೀಗೆ ತಿಂಗಳು ವರ್ಷ ಮಾಡಲಾಗಿದೆ. ಹಾಗೆ ಬ್ರಹ್ಮನದು 100 ವರ್ಷಗಳ ಆಯಸ್ಸು. ಹೀಗೆ ಆದ 100 ವರ್ಷಗಳು ಮತ್ತು ವಿಷ್ಣುವಿನ ಇದಕ್ಕಿಂತ 7 ಪಟ್ಟು ದೀರ್ಘಾಯಸ್ಸು ಮತ್ತು ವಿಷ್ಣುವಿಗಿಂತ 7 ಪಟ್ಟು ಈ ತಮಗುಣ ಶಿವನ ಆಯಸ್ಸು. ಇವರೆಲ್ಲ ಕಾಲನ ಪುತ್ರರು. ಈಗ ಪುಣ್ಯಾತ್ಮರೇ, 70,000 ಬಾರಿ ಈ ಕಾಲನ ಪುತ್ರ ಶಿವ ಸಾಯುವನು. ಅಂದರೆ ಶಿವನು ಸಾಯುವುದರ ತಾತ್ಪರ್ಯ ಹೀಗಿದೆ. ಅಂದರೆ 7 ಬಾರಿ ಬ್ರಹ್ಮ ಸತ್ತಾಗ ಒಬ್ಬ ವಿಷ್ಣು ಸಾಯುವನು, 7 ಬಾರಿ ವಿಷ್ಣು ಸತ್ತಾಗ ಒಬ್ಬ ಶಿವನು ಸಾಯುವ. ಹೀಗೆ 70,000 ಬಾರಿ ಶಿವ ಸತ್ತಾಗ, ಅಂದರೆ ಶಿವನ ಮೃತ್ಯುವಾಗುವುದೋ, ಆವಾಗ ಒಂದು ಬ್ರಹ್ಮಾಂಡದ ವಿನಾಶವಾಗುವುದು, ಎಲ್ಲ ಜೀವಾತ್ಮಗಳ ನಾಶವಾಗುವುದು. ದುರ್ಗೆ ಮತ್ತು ಕಾಲನದು ಮೃತ್ಯು ಆಗುವುದು. ದುರ್ಗೆ ಮತ್ತು ಈ ಕಾಲ ಅಂದರೆ ಕ್ಷರಪುರುಷ, ಇವರು ಪತಿಪತ್ನಿಯರು. ಇವರದೂ ಇಲ್ಲಿ ವಿನಾಶವಾಗುವುದು. ಇವರ ಶರೀರಗಳು ನಾಶವಾಗುವು. ನಂತರ ಪರಮೇಶ್ವರನ ಒಂದು ಲೀಲೆ ಇದೆ. ಪರಮಾತ್ಮ ಕಬೀರ ಪರಮೇಶ್ವರನು ಮಾಡಿದಂಥ ವಿಧಾನ ಹೊಂದಿದೆ. ಅಂದರೆ ಪುನಃ ಇವರು ಬೇರೆ ಬ್ರಹ್ಮಾಂಡಕ್ಕೆ ಹೊರಟು ಹೋಗುವರು. ಅಲ್ಲಿ ದುರ್ಗೆ ಮತ್ತು ಈ ಬ್ರಹ್ಮನ ಕ್ಷರಪುರುಷನ ಶರೀರ ತಂತಾನೇ ನಿರ್ಮಿತವಾಗುತ್ತದೆ, ಯುವ ಶರೀರ. ಇಬ್ಬರು ಯೌವನದಿಂದ ಕೂಡಿರುತ್ತಾರೆ ಮತ್ತು ನಂತರ ಇವರು ತಮ್ಮ ವಚನದಿಂದ ಸ್ವಲ್ಪ ಮೈಥುನ ಕ್ರಿಯೆಯಿಂದ ಸೃಷ್ಟಿಯನ್ನು ಉತ್ಪನ್ನಿಸುತ್ತಾರೆ. ಹೀಗೆ ಯಾವಾಗ ಒಂದು ಬ್ರಹ್ಮಾಂಡದ ವಿನಾಶವಾಯಿತು, 70,000 ಬಾರಿ ತ್ರಿಲೋಕಿಯ ಶಿವನ ಮೃತ್ಯುವಿನ ಬಳಿಕ, ಹಾಗೆ ಇದೊಂದು ಯುಗವಾಯಿತು. ಯಾರದು? ಅಕ್ಷರ ಪುರುಷನದು. ಈಗ ಅಕ್ಷರ ಪುರುಷನ ಆಯಸ್ಸಿನ ಕ್ಯಾಲ್ಕುಲೇಷನ್ ಹೀಗೆ ಆಗುವುದು. ಅಕ್ಷರ ಪುರುಷನ ಇದು ಒಂದು ಯುಗವಾಯಿತು ಮತ್ತು ಹೀಗೆ 1,000 ಯುಗಗಳು ಅಕ್ಷರ ಪುರುಷನ ದಿನಗಳು ಮತ್ತು ಅಷ್ಟೇ ರಾತ್ರಿಗಳು.
ಹೀಗೆಯೇ 30 ದಿನಗಳ ರಾತ್ರಿಗಳ ತಿಂಗಳು ಮತ್ತು 12 ತಿಂಗಳುಗಳ 1 ವರ್ಷ ಮತ್ತು ಹೀಗೆ ಆದಂತಹ 100 ವರ್ಷಗಳ ಅಂದರೆ ಆ ಅಕ್ಷರ ಪುರುಷ ಅಂದರೆ ಪರಬ್ರಹ್ಮನ ಆಯಸ್ಸು, ಆಗ ಅವನ ಮೃತ್ಯು ಆಗುವುದು. ಈಗ ಪುಣ್ಯಾತ್ಮರೇ ವಿಚಾರ ಮಾಡಿ, ಎಣಿಕೆ ಮಾಡಿಕೊಳ್ಳಿ, ಸತ್ಯನಾರಾಯಣ ಯಾರು? ಮತ್ತು ಪರಮಾತ್ಮ ಕಬೀರರು ಹೇಳುತ್ತಾರೇನೆಂದರೆ, अरबों तक ब्रह्मा मर गए और 30 करोड़ कन्हैया है और करोड़ों तेरे शिव जी मर गए, मेरी एक नहीं पलैया. ಪರಮೇಶ್ವರರು ಹೇಳುತ್ತಾರೆ ಏನೆಂದರೆ, ನನ್ನದು ಒಂದು ಕ್ಷಣ ಕೂಡ ಹೋಗಿಲ್ಲ, ಏಕೆಂದರೆ ಅವರು ಅವಿನಾಶಿಯಾಗಿರುವರು, ನಾಶ ಹೊಂದುವವರಲ್ಲ. ನಾಶ ಹೊಂದುವವನ ಆಯಸ್ಸಿನ ಕ್ಷಣದಲ್ಲಿ ಎಣಿಕೆಯಾಗುವುದು. ಸಮಯ ನಿರ್ಧರಿತವಾಗಿರುತ್ತದೆ, ವರ್ಷಗಳಲ್ಲಿ ಲೆಕ್ಕವಾಗುತ್ತದೆ. कहते मेरी नहीं एक पलैया. ಹಾಗಾದರೆ ಆ ಸತ್ಯನಾರಾಯಣ ಯಾರು? ಇಲ್ಲಿಯವರೆಗೂ ನಾವು ಶ್ರೀ ವಿಷ್ಣುವನ್ನು ಸತ್ಯನಾರಾಯಣನೆಂದು ನಂಬಿದ್ದೆವು, ಏಕೆಂದರೆ ಇವರ ಆಯಸ್ಸೂ ಬಹಳ ಹೆಚ್ಚಿದೆ ಮತ್ತು ನಮ್ಮ ಆಯಸ್ಸಿನ ಹೋಲಿಕೆಯಲ್ಲಂತೂ ಬಹಳ ಹೆಚ್ಚು. ಅಂದರೆ ಅವರಂತೂ ನಮಗೆ ಅವಿನಾಶಿಯೇ ಅನ್ನಿಸುತ್ತಿದ್ದರು. ಈಗ ಪುಣ್ಯಾತ್ಮರೇ, ಅಂತೆಯೇ ಕೆಲವು ಹೀಗೆ ಕೀಟ ಪತಂಗಗಳು ಇರುತ್ತವೆ, ಕೆಲವು ಇಂಥ ಪಕ್ಷಿಗಳಿರುತ್ತವೆ, ಪಶುಗಳು ಇರುತ್ತವೆ. ಅವು ಮನುಷ್ಯ ಜೀವನದಲ್ಲಿ 100 ಬಾರಿ ಸತ್ತು ಹೋಗಿರುತ್ತವೆ ಮತ್ತು ಜನ್ಮ ತಾಳುತ್ತಿರುತ್ತವೆ. ಈಗ ಅವರಿಗೆ ಯಾರಾದರೂ ಹೇಳಿದರೆ, ಅಂದರೆ ಹೀಗೆಯೇ ಒಂದು ದಿನದಲ್ಲಿ ಜನ್ಮವಾಗುತ್ತದೆ, ಒಂದೇ ದಿನದಲ್ಲಿ ಅವು ಯೌವನಾವಸ್ಥೆಗೆ ಬರುತ್ತವೆ, ತನ್ನ ಸಂತಾನ ಉತ್ಪತ್ತಿಸುತ್ತವೆ ಕೆಲವು ಜೀವಗಳು, ಮತ್ತು ಅವು ಸತ್ತೂ ಹೋಗುತ್ತವೆ. ಈಗ ಅವುಗಳಿಗೆ ಯಾರಾದರೂ ಹೇಳಿದರೆ, ಮನುಷ್ಯನ ಆಯುಷ್ಯ 100 ವರ್ಷವಿದೆ, ನಂತರ ಅವು ಅದರ ಲೆಕ್ಕ ಹಾಕುವು, ಅಂದರೆ ಇವರ 365 ದಿನಗಳ 1 ವರ್ಷ ಆಗುತ್ತದೆ. ಅಂತೆಯೇ ಮತ್ತು 100 ವರ್ಷಗಳ ಆಯಸ್ಸಿದೆ. ಹೀಗೆ ಆ ಕೀಟ ಪತಂಗಗಳ ಆಯಸ್ಸಿನ ಹೊಂದಾಣಿಕೆಯಲ್ಲಿ ಮನುಷ್ಯನ ಆಯಸ್ಸು ಬಹಳ ಅಧಿಕವಾಗಿದೆ. ಅವರು ಇದನ್ನು ಯೋಚಿಸಬಹುದು, ಏನೆಂದರೆ ಇವರು ಯಾವಾಗ ಸಾಯುವರು? ಇವರಂತೂ ಸಾಯುವುದೇ ಇಲ್ಲವೇನೋ, ಮನುಷ್ಯನ ಆಯಸ್ಸು ಅಧಿಕವಾಗಿದೆ. ಈಗ ಪುಣ್ಯಾತ್ಮರೇ, ಹೇಗೆ ನಮ್ಮ ಆಯಸ್ಸಿದೆ? ಇದರ ಹೋಲಿಕೆಯಲ್ಲಿ ಬ್ರಹ್ಮ ವಿಷ್ಣು ಮಹೇಶ್ವರರ ಇಷ್ಟು ದೀರ್ಘ ಆಯಸ್ಸಿದೆ, ಅಂದರೆ ಯೋಚಿಸಲು ಕಷ್ಟವಾಗುವುದು. ಅಂದರೆ ಇವರು ಎಂದಾದರೂ ಸಾಯುತ್ತಾರೆ. ಮತ್ತು ನಂತರ ಬ್ರಹ್ಮನದು ಮತ್ತು ಕ್ಷರಪುರುಷನ ಆಯಸ್ಸು 70,000 ಬಾರಿ ಒಬ್ಬ ತ್ರಿಲೋಕಿಯ ಶಿವ ಮರಣಿಸಿದಾಗ, ಆಗ ಬ್ರಹ್ಮಲೋಕದ ಆ ಕಾಲರೂಪಿ ಶಿವ ಸದಾಶಿವನ ಮೃತ್ಯುವಾಗುವುದು ಬ್ರಹ್ಮನದು. ಮತ್ತು ಆ ಒಂದು ಯುಗವಾಯಿತು ಪರಬ್ರಹ್ಮನದು, ಅಕ್ಷರ ಪುರುಷನದು. ಹೀಗೆ 1,000 ಬಾರಿ ಈ ಕಾಲ ಸಾಯುವ, ಆಗಲೇ ಅವನ ಒಂದು ದಿನ ಆಗುವುದು. ಅಷ್ಟೇ ರಾತ್ರಿಗಳು, 30 ದಿನಗಳು ರಾತ್ರಿಗಳು, 12 ತಿಂಗಳುಗಳ 1 ವರ್ಷ, 100 ವರ್ಷಗಳ ಆಯಸ್ಸು ಆ ಅಕ್ಷರ ಪುರುಷನದು. ಶ್ರೀಮದ್ ಭಗವದ್ಗೀತೆ ಅಧ್ಯಾಯ ಸಂಖ್ಯೆ 15 ಶ್ಲೋಕ ಸಂಖ್ಯೆ 16ರಲ್ಲಿ ಆ ಕ್ಷರಪುರುಷ ಮತ್ತು ಅಕ್ಷರ ಪುರುಷನ ಬಗ್ಗೆ ಹೇಳಿದ್ದಾರೆ. ಅಂದರೆ ಅವರ ಆಯಸ್ಸು ಮತ್ತು ಆದರೂ ಮೃತ್ಯು. एती उम्र बुलंद मरेगा अंतरे, क्योंकि कोई सतगुरु लगे न कान न भेटे वो संतरे. ಒಂದೊಮ್ಮೆ ಇಷ್ಟು ದೀರ್ಘ ಆಯಸ್ಸು ಆದರೂ ಅಂತ್ಯದಲ್ಲಿ ನಿನ್ನ ಮೃತ್ಯು ಆಗುವುದು. ಕಾರಣ ಏನು? ಏಕೆಂದರೆ ನಿನಗೆ ಆ ತತ್ವದರ್ಶಿ ಸಂತ ಸಿಕ್ಕಿಲ್ಲ. ಯಾವ ತತ್ವದರ್ಶಿ ಸಂತ? ಅಂದರೆ ಶ್ರೀಮದ್ ಭಗವದ್ಗೀತೆಯ ಅಧ್ಯಾಯ ಸಂಖ್ಯೆ 4 ಮತ್ತು ಶ್ಲೋಕ ಸಂಖ್ಯೆ 34ರಲ್ಲಿ ಯಾರ ವಿಷಯದಲ್ಲಿ ಹೇಳಿದ್ದಾರೆ? ಅದರಲ್ಲಿ ಹೇಳಿದ್ದಾರೇನೆಂದರೆ, ಅರ್ಜುನ, ಆ ತತ್ವದರ್ಶಿ ಸಂತರನ್ನು ಹುಡುಕು, ಅವರಿಗೆ ದೀರ್ಘದಂಡ ಪ್ರಣಾಮ ಮಾಡುವುದರಿಂದ, ಕಪಟವನ್ನು ಬಿಟ್ಟು ಪ್ರಶ್ನೆಯನ್ನು ಮಾಡುವುದರಿಂದ ಆ ತತ್ವಜ್ಞಾನದಿಂದ ಪರಿಚಿತ ತತ್ವದರ್ಶಿ ಸಂತ ಆ ಪರಮಾತ್ಮ ತತ್ವವನ್ನು ಹೇಳುವರು, ಅದರ ಜ್ಞಾನವನ್ನು ತಿಳಿಸುವರು. ಆ ತತ್ವಜ್ಞಾನ ಯಾವುದು? ಶ್ರೀಮದ್ ಭಗವದ್ಗೀತೆಯ ಅಧ್ಯಾಯ ಸಂಖ್ಯೆ 4 ಮಂತ್ರ ಸಂಖ್ಯೆ 32ರಲ್ಲಿ ಅದರಲ್ಲಿ ಹೇಳಲಾಗಿದೆನೆಂದರೆ, ಅರ್ಜುನ, ಈಗ ಶ್ರೀಮದ್ ಭಗವದ್ಗೀತೆಯ ಅಧ್ಯಾಯ ಸಂಖ್ಯೆ
4 ಶ್ಲೋಕ 25ರಿಂದ ಹಿಡಿದು 31 ತನಕ ನೀನು ವರ್ಣನೆಯನ್ನು ಕೇಳಿದೆ. ಯಾರೋ ಕೇವಲ ವೇದ ಅಧ್ಯಯನ ಸ್ವ ಅಧ್ಯಯನವನ್ನೇ ತನ್ನ ಮೋಕ್ಷ ಮಾರ್ಗವೆಂದು ತಿಳಿಯುತ್ತಾರೆ. ಯಾರೋ ಕೇವಲ ಯೋಗಾಭ್ಯಾಸ ಮಾಡುತ್ತಾರೆ, ಇನ್ಯಾರೋ ದೇವತೆಗಳನ್ನು ಪೂಜಿಸುತ್ತಾರೆ, ಯಾರೋ ತಪ ಮಾಡುತ್ತಾರೆ, ಯಾವುದೋ ಕ್ರಿಯೆಗಳನ್ನು ಮಾಡಿ ಕೆಲವರು ಶ್ವಾಸ ಉಚ್ಛ್ವಾಸದ ಕ್ರಿಯೆಯನ್ನೇ ನೋಡುತ್ತಿರುತ್ತಾರೆ. ಶ್ವಾಸ ಹೊರಗೆ ಹೋಗುತ್ತದೆ, ಅದನ್ನು ಗಮನದಲ್ಲಿಡು, ಒಳಗೆ ಹೋಗುತ್ತದೆ, ಅದನ್ನು ಗಮನದಲ್ಲಿಡು. ಮತ್ತು ಇನ್ನಷ್ಟು ತೀಕ್ಷ್ಣವಾದ ಅಹಿಂಸಾ ವೃತಗಳನ್ನೇ ಮಾಡುತ್ತಾರೆ. ಎಂದರೆ ಬಾಯಿ ಮೇಲೆ ಪಟ್ಟಿ ಕಟ್ಟಿ ತಿರುಗುವುದು, ಬರಿಗಾಲಲ್ಲಿ ತಿರುಗುವುದು ಹೇಳುತ್ತಾರೆ. ಈ ರೀತಿಯ ಆ ಸಾಧನೆಗಳನ್ನು ಆ ಸಾಧಕರು ಮಾಡುತ್ತಾರೆ. ಅವರು ತಮ್ಮ ಸಾಧನೆಗಳನ್ನು ಪಾಪನಾಶಕವೆಂದು ತಿಳಿಯುತ್ತಾರೆ, ಮೋಕ್ಷದಾಯಕವೆಂದು ತಿಳಿಯುತ್ತಾರೆ. ಈಗ ಒಂದೊಮ್ಮೆ ಅವರಿಗೆ ಇದು ತಿಳಿದರೆ ಮೋಕ್ಷ ಮಾರ್ಗವಲ್ಲವೆಂದು ತಕ್ಷಣ ತ್ಯಜಿಸುತ್ತಾರೆ. ಆದರೆ ಯಾರೇ ಆಗಲಿ ಆ ಸಾಧನೆ ಮಾಡುತ್ತಾರೆ, ಅವರಿಗದು ಸರಿ ಎಂದೆನಿಸಿರಬಹುದು. ಇಲ್ಲವಾದರೆ ಒಂದು ದಿನ ಕೂಡ ಮಾಡಲಿಕ್ಕಿಲ್ಲ ಮನುಷ್ಯ. ಮತ್ತೆ ಹೇಳಲಾಗಿದೆ 4ನೇ ಅಧ್ಯಾಯದ 32ನೇ ಶ್ಲೋಕದಲ್ಲಿ ಏನೆಂದರೆ, ಆ ಪರಮೇಶ್ವರನ ಆ ಪರಮಾತ್ಮನನ್ನು ಪಡೆಯುವ ಯಥಾರ್ಥ ಭಕ್ತಿ ವಿಧಿಯನ್ನು, ಅಂದರೆ ಪರಮೇಶ್ವರ ಸಚ್ಚಿದಾನಂದ ಘನ ಬ್ರಹ್ಮನ ವಾಣಿಯಲ್ಲಿ, ಬ್ರಹ್ಮಣ ಮುಖೆ. ಈಗ ಪುಣ್ಯಾತ್ಮರೇ ಇಲ್ಲಿ ಸ್ವಲ್ಪ ಎಡವಟ್ಟು ಮಾಡಿಟ್ಟಿದ್ದಾರೆ ಅನುವಾದಕರ್ತರು. ಶ್ರೀಮದ್ ಭಗವದ್ಗೀತಾ ಅಧ್ಯಾಯ ಸಂಖ್ಯೆ 4 ಶ್ಲೋಕ ಸಂಖ್ಯೆ 32ರಲ್ಲಿ ಇಲ್ಲಿ ಬ್ರಹ್ಮಣ ಮುಖೆಯ ಅರ್ಥವನ್ನು ಅವರು ತಪ್ಪಾಗಿ ಅನುವಾದ ಮಾಡಿದ್ದಾರೆ. ಅಂದರೆ ಬ್ರಹ್ಮಣ ಮುಖೆಯ ಅರ್ಥ ಮಾಡಿದ್ದಾರೆ ವೇದದ ವಾಣಿಯಲ್ಲಿ ಅಲ್ಲ. ಬ್ರಹ್ಮಣ ಅಂದರೆ ಸಚ್ಚಿದಾನಂದ ಘನ ಬ್ರಹ್ಮನ ವಾಣಿಯಲ್ಲಿ, ಅವರ ಮುಖೆ ಅಂದರೆ ಅವರ ಮುಖಾರವಿಂದದಿಂದ ಉಚ್ಚಾರಿತ ವಾಣಿಯಲ್ಲಿ, ಅವರ ಮುಖ ಕಮಲದಿಂದ ಹೇಳಿದಂತಹ ಜ್ಞಾನ, ಆ ತತ್ವಜ್ಞಾನದಲ್ಲಿ ಬಹಳ ವಿಸ್ತಾರವಾಗಿ ಹೇಳಲಾಗಿದೆ. ಮತ್ತು ಆ ತತ್ವಜ್ಞಾನವನ್ನು ತಿಳಿದ ಬಳಿಕ ನೀನು ಎಲ್ಲ ಕರ್ಮಗಳ ಬಂಧನದಿಂದ ಪೂರ್ಣ ಮೋಕ್ಷ ಪ್ರಾಪ್ತಿಸುವೆ, ಅವುಗಳಿಂದ ಮುಕ್ತನಾಗುವೆ. ಮತ್ತು ಆ ಜ್ಞಾನವನ್ನು 4ನೇ ಅಧ್ಯಾಯದ 34ನೇ ಶ್ಲೋಕದಲ್ಲಿ ಹೇಳಲಾಗಿದೆ. ಆ ಜ್ಞಾನವನ್ನು ನೀನು ತತ್ವದರ್ಶಿ ಸಂತರ ಬಳಿ ಹೋಗಿ ತಿಳಿ, ಅವರನ್ನು ವಿನಮ್ರ ಭಾವದಿಂದ ಪ್ರಾರ್ಥನೆ ಮಾಡುವುದರಿಂದ. ಏಕೆಂದರೆ ಈ ಅಮೂಲ್ಯ ಮಾರ್ಗವನ್ನು ಪ್ರಾಪ್ತಿಸಬೇಕಾಗಿದೆ. ಇದರಲ್ಲಿ ಯಾರಾದರೂ ಅಹಂಕಾರದಿಂದ ಕೇಳಿದರೆ ಯಾರೂ ಹೇಳಲಾರರು. ತಾವು ಯಾರೋ ನೆರೆಯವರಲ್ಲಿ ಯಾವುದೋ ಒಂದು ವಸ್ತುವನ್ನು ಕೇಳಲು ಹೋಗುತ್ತೀರಿ. ಆಗ ಅವರೊಡನೆ ಬಹಳ ಪ್ರೇಮದಿಂದ ಮಾತನಾಡುತ್ತೀರಿ, ಭೂಮಿಕೆಯನ್ನು ಮಾಡುತ್ತೀರಿ. ಮಕ್ಕಳು ಚೆನ್ನಾಗಿದ್ದಾರೆ, ಏನು ಮಾಡುತ್ತಾರೆ, ನಂತರ ವಿನಂತಿಸುತ್ತೀರಿ. ಅಂದರೆ ನನಗೆ ಇಂತಹ ವಸ್ತುವಿನ ಅವಶ್ಯಕತೆ ಇದೆ, ಸಾಲವಾಗಿ ಕೇಳುವೆನು ಸ್ವಲ್ಪ ಸಮಯ ತನಕ. ಅವನು ಆಗ ನೀಡುತ್ತಾನೆ. ಆದರೆ ನಾವು ಹೋದ ಕೂಡಲೇ ಕೇಳಿಬಿಟ್ಟರೆ, ಅಂದರೆ ತಮ್ಮ ಟೆಲಿವಿಷನ್ ಸ್ವಲ್ಪ ಕೊಡಿ, ನಮಗೆ ಹಾಗೆ ಹೀಗೆ ಮಾಡಲಿಕ್ಕಿದೆ ಅಂತ ಹೇಳಿಬಿಟ್ರೆ, ಆಗ ನಿಮ್ಮ ಹೇಳುವ ರೀತಿಯಿಂದಲೇ ಅವರು ತಿಳಿದುಕೊಳ್ಳುವರು ಏನೆಂದರೆ ಈ ವ್ಯಕ್ತಿ ಸರಿಯಿಲ್ಲ. ಮತ್ತು ಅವರು ಕೇಳಿದ ವಸ್ತುವನ್ನು ಕೊಡಲಾರರು, ಹೇಳುವರು ನಮ್ಮದಂತೂ ಅದು ಹಾಳಾಗಿದೆ. ಮತ್ತು ಒಂದೊಮ್ಮೆ ತಾವು ವಿನಮ್ರ ಭಾವದಿಂದ ಭೂಮಿಕೆ ಮಾಡಿ ಕುಳಿತುಕೊಂಡರೆ, ಹೇಳಿದರೆ ಚೆನ್ನಾಗಿದ್ದೀರಾ, ಮಕ್ಕಳು ಚೆನ್ನಾಗಿದ್ದಾರೆ, ನಂತರ ಮತ್ತೆ ಕೇಳುವಿರಿ ಸ್ವಲ್ಪ ಸಮಯಕ್ಕಾಗಿ ಟೆಲಿವಿಷನ್ ಬೇಕಾಗಿತ್ತು. ಆಗ ಅವರು ಒಂದು ವೇಳೆ ಇಲ್ದಿದ್ರೆ ಕೆಟ್ಟಿದ್ರೆ ಮತ್ತು ನೆರೆಯವನದ್ದು ತಂದು ಕೊಡುವನು. ಆತ ಬಯಸಿದ್ರೆ ತನ್ನದಂತೂ ಬಿಡಿ, ತನ್ನದಿದ್ದರೆ ಸರಿ ಕೂಡಲೇ ಕೊಡುವ. ಹಾಗಾಗಿ ಪುಣ್ಯಾತ್ಮರೇ, ನಾವು ಕಲ್ಯಾಣ ಮಾರ್ಗವನ್ನು ಕೇಳಬೇಕು ಸಂತರಲ್ಲಿ. ಹೇಗೆಂದರೆ ಬಹಳ ಪ್ರೀತಿಯಿಂದ, ನಮ್ರತೆಯಿಂದ, ವಿನಮ್ರ ಭಾವದಿಂದ ಪ್ರಾರ್ಥಿಸಬೇಕು. ಮತ್ತು ತತ್ವದರ್ಶಿ ಸಂತರು ನೀಡುವ ಆ ಜ್ಞಾನ ಮತ್ತು ತಮ್ಮ ಆ ಕೀಳುಮಟ್ಟದ ಜ್ಞಾನದ ನಡುವೆ ಬಹಳ ಅಂತರವಿರುತ್ತದೆ. ಮತ್ತು ನಿಮಗೆ ಆ ಯಥಾರ್ಥ ಜ್ಞಾನ ಕೂಡ ಸ್ವಲ್ಪ ಸಮಯದವರೆಗೆ ತಲೆಬುಡ ಇಲ್ಲದಂತನಿಸುವುದು. ಏಕೆಂದರೆ ತಾವು ಸ್ವತಃ ತಲೆಬುಡ ಇಲ್ಲದ ಜ್ಞಾನ ಗ್ರಹಿಸಿಟ್ಟಿದ್ದೀರಿ, ಒಳಗೆ ತುಂಬಿಸಿಡಲಾಗಿದೆ. ಆಗ ನಿಸ್ಸಂದೇಹವಾಗಿ ತಮ್ಮ ಮನದಲ್ಲಿ ಶಂಕೆಗಳು ಉತ್ಪತ್ತಿಯಾಗುವುದು. ಆದರೆ ಆ ಜ್ಞಾನವನ್ನು ಕೇಳುತ್ತಲೇ ಇರಬೇಕು. ಮತ್ತೆ ಕೆಲವು ದಿನಗಳ ಬಳಿಕ ತಮ್ಮ ಜ್ಞಾನದ ಬಗ್ಗೆ ತಮಗೂ ಅರಿವುಂಟಾಗುವುದು, ಅದು ಹೇಗಿತ್ತೆಂದು. ಹೀಗೆ ಹೇಳುತ್ತಾರೆ. ಆ ತತ್ವದರ್ಶಿ ಸಂತರ ಬಳಿ ಹೋಗಿ ವಿನಮ್ರ ಭಾವದಿಂದ ಆ ಪರಮೇಶ್ವರನ ತತ್ವಜ್ಞಾನವನ್ನು ತಿಳಿ. ಒಂದಂತೂ ಇದರಿಂದ ಈ ಕಾನ್ಸೆಪ್ಟ್ ಕ್ಲಿಯರ್ ಆಯಿತು. ಏನೆಂದರೆ ಗೀತೆಯ ಜ್ಞಾನದಾತ ಆ ಪರಮೇಶ್ವರನ, ಆ ಸಚ್ಚಿದಾನಂದ ಘನ ಬ್ರಹ್ಮನ ವಾಣಿಯಿಂದ ಪರಿಚಿತನಲ್ಲ. ಮತ್ತು ಆ ಜ್ಞಾನ ಗೀತೆ ಮತ್ತು ವೇದಗಳಿಂದ ಹೊರಗಿನದಾಗಿದೆ. ಅದು ಶ್ರೀಮದ್ ಭಗವದ್ಗೀತೆ ಮತ್ತು ವೇದಗಳಲ್ಲಿ ವರ್ಣಿತವಿಲ್ಲ. ಒಂದೊಮ್ಮೆ ವೇದ ಮತ್ತು ಗೀತೆಗಳಲ್ಲಿ ವರ್ಣಿತವಾಗಿದ್ದರೆ ಇದನ್ನು ಹೇಳುವ ಅವಶ್ಯಕತೆ ಇರ್ತಿರಲಿಲ್ಲ. ಅಂದರೆ ತತ್ವದರ್ಶಿ ಸಂತರು ಹೇಳುತ್ತಾರೆ, ಅವರಿಂದ ಕೇಳು. ಪವಿತ್ರ ಯಜುರ್ವೇದ ಅಧ್ಯಾಯ ಸಂಖ್ಯೆ 40 ಮಂತ್ರ ಸಂಖ್ಯೆ 10ರಿಂದ ಹಿಡಿದು 13 ತನಕ ಒಂದು ಸ್ಪಷ್ಟ ಪ್ರಕರಣ ನೀಡಲಾಗಿದೆ, ಕಾನ್ಸೆಪ್ಟ್ ಕ್ಲಿಯರ್ಗೊಳಿಸಲಾಗಿದೆ.
ವೇದಜ್ಞಾನವನ್ನು ಬ್ರಹ್ಮ ಹೇಳುತ್ತಿದ್ದಾನೆ, ಬ್ರಹ್ಮ ನೀಡುತ್ತಿದ್ದಾನೆ. ಮತ್ತು ಪರಮಾಕ್ಷರ ಬ್ರಹ್ಮನ ಬಗ್ಗೆ ಹೇಳುತ್ತಿದ್ದಾನೆ. ಅಂದರೆ ಆ ಪರಮೇಶ್ವರನ ಬಗ್ಗೆ ಯಾರು ಹೇಳುತ್ತಾರೆ ಅಂದರೆ ಅವನು ಸಂಭವಾತ್ ಅಂದರೆ ಜನ್ಮ ತಾಳುವವನು. ಅಂದರೆ ಮನುಷ್ಯನಿಂದ ತಾಯಿ ಗರ್ಭದಿಂದ ಜನ್ಮ ತಳೆದು ಬರುತ್ತಾನೆ, ಪ್ರಕಟನಾಗುತ್ತಾನೆ, ಸಾಕಾರನಾಗಿರುತ್ತಾನೆ. ಮತ್ತಾರೋ ಹೇಳುತ್ತಾರೆ ಅಸಂಭವಾತ್, ಅಂದರೆ ಅವನ ಜನ್ಮವೇ ಆಗುವುದಿಲ್ಲ, ಅವನು ನಿರಾಕಾರನು. ಹೇಳ್ತಾರೆ ಸಾಕಾರನು ಮತ್ತು ನಿರಾಕಾರನ ನಿರ್ಣಯ ಪರಮಾತ್ಮ ಹೇಗಿದ್ದಾನೆ ಅದನ್ನು ಹೇಳುವರು ತತ್ವದರ್ಶಿ ಸಂತನು. ಧೀರಾನಾಂ, ಆ ತತ್ವದರ್ಶಿ ಸಂತನು ಹೇಳುವನು, ಅವರಲ್ಲಿ ಹೋಗಿ ಕೇಳು. ಮತ್ತು ನಂತರ ಏನು ಹೇಳಲಾಗಿದೆ ಈ 4 ಶ್ಲೋಕಗಳಲ್ಲಿ? 10, 11, 12, 13 ಈ 4 ಶ್ಲೋಕಗಳಲ್ಲಿ, ಮಂತ್ರಗಳಲ್ಲಿ, ಯಜುರ್ವೇದ ಅಧ್ಯಾಯ ಸಂಖ್ಯೆ 40 10ರಿಂದ 13 ತನಕ. ನಂತರ ಇದನ್ನು ಹೇಳಲಾಗಿದೆ, ಅಂದರೆ ಯಾರೋ ಒಂದು ಭಾಷಾ ವಿಶೇಷದ ಅಕ್ಷರ ಜ್ಞಾನವಾಗುವುದರಿಂದ, ವಿದ್ಯೆ ಪ್ರಾಪ್ತಿಯಾಗಿರುವುದರಿಂದ ಅವರನ್ನು ವಿದ್ವಾಂಸರೆಂದು ಹೇಳತೊಡಗುತ್ತಾರೆ. ಮತ್ತು ಯಾರಿಗೆ ಅಕ್ಷರ ಜ್ಞಾನ ಇಲ್ಲ ಅವರನ್ನು ಅವಿದ್ವಾನರೆಂದು ಹೇಳಿಬಿಡುತ್ತಾರೆ. ವಿದ್ವಾನ ಮತ್ತು ಅವಿದ್ವಾನರ ಬಗ್ಗೆಯೂ ಆ ತತ್ವದರ್ಶಿ ಸಂತರು ಹೇಳುವರು, ಅಂದರೆ ವಿದ್ವಾನರು ಯಾರು ಮತ್ತು ಅವಿದ್ವಾನರು ಯಾರೆಂದು ಅವರನ್ನು ಕೇಳು. ಹಾಗೆ ಇದರಿಂದ ಸ್ಪಷ್ಟವಾಗುತ್ತದೆ ಏನೆಂದರೆ ಪವಿತ್ರ ವೇದ ಮತ್ತು ಪವಿತ್ರ ಗೀತೆ, ಶ್ರೀಮದ್ ಭಗವದ್ಗೀತೆ ಇವೆರಡೂ ಒಂದೇ ರೀತಿಯ ಜ್ಞಾನ ಹೇಳುತ್ತವೆ. ಏಕೆಂದರೆ ಶ್ರೀಮದ್ ಭಗವದ್ಗೀತೆ ಈ 4 ಪವಿತ್ರ ವೇದಗಳ ಸಾರಾಂಶವಾಗಿದೆ. ಇದರಲ್ಲಿ ಕೋಡ್ ವರ್ಡ್ ಅತ್ಯಧಿಕವಾಗಿವೆ. 4 ವೇದಗಳನ್ನು ಶಾರ್ಟ್ ಮಾಡಿ ಪೂರ್ಣ ಪರಮೇಶ್ವರನು ಒಂದು ರಿಮೋಟ್ನಿಂದ ಪ್ರೇರಣೆ ನೀಡಿ ಈ ಕಾಲ್ನ ಮೂಲಕ ಪ್ರಸ್ತುತಗೊಳಿಸಿದನು. ಮಹಾಭಾರತ ಯುದ್ಧದಲ್ಲಿ ಶ್ರೀಕೃಷ್ಣನಲ್ಲಿ ಪ್ರವೇಶಿಸಿ ಈ ಕಾಲನು ಈ ಶ್ರೀಮದ್ ಭಗವದ್ಗೀತೆಯ ಪವಿತ್ರ ಜ್ಞಾನವನ್ನು ಹೇಳಬೇಕಾಯಿತು. ಇಲ್ಲಾಂದರೆ ಯುದ್ಧದಲ್ಲಿ ಮತ್ತೆ ಶಾಸ್ತ್ರ ಓದುವ ಅರ್ಥವೇನು? ಅಲ್ಲಂತೂ ಶಸ್ತ್ರಗಳನ್ನು ಸಂಭಾಳಿಸುತ್ತಾರೆ, ಯಾವ ಉಪಯೋಗವಿದೆ ಮತ್ತು ಯಾವುದನ್ನು ಎತ್ತುವರು, ಯಾವುದನ್ನು ಇಡುವರು. ಆಗ ಅಲ್ಲಿ ಪರಮೇಶ್ವರನು ಇಂತಹ ಸಮಯ ನೋಡಿದರು. ಕಬೀರ ಪರಮೇಶ್ವರರು ಕಾಲನಿಂದ, ತನ್ನ ಪ್ರೆಷರ್ನಿಂದ ಇದೆಲ್ಲವನ್ನು ಹೇಳಿಸಿದರು. ಯಾರಾದರೂ ಹೇಳ್ತಾರೇನು ನಾನು ಕಾಲನೆಂದು? ಕಟುಕನೂ ಹೇಳಲಾರ ತಾನು ಕಟುಕನೆಂದು. ಡಕಾಯಿತ ಕೂಡ ಹೇಳನು ತಾನು ಡಕಾಯಿತ ಎಂದು. ಅವನು ಸಂಕೋಚ ಪಡುತ್ತಾನೆ. ಹಾಗೆ ಇವನಿಂದ ಹೇಳಿಸಲಾಯಿತು 11ನೇ ಅಧ್ಯಾಯದ 32ನೇ ಶ್ಲೋಕದಲ್ಲಿ, ಎಂದರೆ ನಾನು ಕಾಲನಾಗಿದ್ದೇನೆ ಮತ್ತು ಎಲ್ಲರನ್ನೂ ತಿನ್ನಲು ಬಂದಿರುವೆನು ಮತ್ತು ನನ್ನದು ಓಂ ನಾಮವಿದೆ. ಶ್ರೀಮದ್ ಭಗವದ್ಗೀತೆ ಅಧ್ಯಾಯ ಸಂಖ್ಯೆ 8 ಮಂತ್ರ ಸಂಖ್ಯೆ 13ರಲ್ಲಿ ಓಂ ಇತಿ ಏಕಾಕ್ಷರಂ ಭ್ರಂ ವ್ಯಾಹರನ್ ಮಾಂ ಅನುಸ್ಮರಣ್ ಯಃ ಪ್ರಯಾತಿ ತ್ಯಜನ್ ದೇಹಂ ಸಹ ಯಾತಿ ಪರಮಾಂ ಗತಿಂ. ಗೀತೆ ಜ್ಞಾನದಾತ ಈ ಕಾಲನು ಹೇಳುತ್ತಿದ್ದಾನೆ, ಶ್ರೀಕೃಷ್ಣನಲ್ಲಿ ಪ್ರವೇಶಿಸಿ, ಏನೆಂದರೆ ಬ್ರಹ್ಮನಾದ ನನಗೆ ಕೇವಲ ಒಂದು ಓಂ ಅಕ್ಷರವಿದೆ, ನಥಿಂಗ್ ಎಲ್ಸ್, ಮತ್ತು ಯಾವುದೇ ಮಂತ್ರ ನನ್ನ ಪೂಜೆಯದು ಇಲ್ಲ. ಮತ್ತು ಯಃ ಪ್ರಯಾತಿ ತ್ಯಜನ್ ದೇಹಂ, ಯಾರು ಶರೀರವನ್ನು ಬಿಡುವ ಸಮಯದಲ್ಲಿ ಈ ನಾಮಸ್ಮರಣೆ ಮಾಡುತ್ತಾ ಹೋಗುತ್ತಾನೆ ಓಂ ನಾಮದ್ದು, ಸಹಯಾತಿ ಪರಮಾಂ ಗತಿಂ, ಅದು ಓಂ ನಾಮದಿಂದ ಸಿಗುವ ಲಾಭವಾಗಿದೆ, ಗತಿಯಾಗಿದೆ. ಅದು ನನ್ನ ಪರಮಗತಿಯು ಅವನಿಗೆ ಪ್ರಾಪ್ತವಾಗುತ್ತದೆ. ಮತ್ತು ಜೊತೆಯಲ್ಲಿ ಇವನು ಇದನ್ನು ಹೇಳಿದಾನೆ. 17ನೇ ಅಧ್ಯಾಯದ ಶ್ರೀಮದ್ ಭಗವದ್ಗೀತಾ ಅಧ್ಯಾಯ ಸಂಖ್ಯೆ 17ರ ಶ್ಲೋಕ ಸಂಖ್ಯೆ 23ರಲ್ಲಿ ಸ್ಪಷ್ಟಪಡಿಸಿದೆ ಏನೆಂದರೆ, ಅಂದರೆ ಓಂ ತತ್ ಸತ್ ಇತಿ ನಿರ್ದೇಶಃ ಬ್ರಹ್ಮಣಃ ತ್ರಿವಿಧ ಸ್ಮೃತಃ. ಬ್ರಹ್ಮಣಃ ಅಂದರೆ ಸಚ್ಚಿದಾನಂದ ಘನ ಬ್ರಹ್ಮನ, ಅಂದರೆ ಆ ಪರಮಾಕ್ಷರ ಬ್ರಹ್ಮನನ್ನು ಪಡೆಯುವ ಓಂ ಮತ್ತು ತತ್ ಮತ್ತು ಸತ್ ಈ 3 ಪ್ರಕಾರದ ಮಂತ್ರಗಳಿವೆ. ಇದನ್ನೇ ಜಪಿಸುವ ನಿರ್ದೇಶನವಿದೆ, ಸ್ಮರಿಸುವ ನಿರ್ದೇಶನವಿದೆ. ಇದು 3 ವಿಧಗಳಿಂದ ಇದರ ಸ್ಮರಣೆಯಾಗುತ್ತದೆ, 3 ವಿಧಗಳಿಂದ. ಈಗ ಪುಣ್ಯಾತ್ಮರೇ, ಸ್ವಲ್ಪವೇ ನಿಮಗೆ ತೋರಿಸುತ್ತೇನೆ ಸದ್ಗ್ರಂಥ. ಆಗ ನಾವು ತಿಳಿಯಬಲ್ಲೆವು, ಪರಮಾತ್ಮನನ್ನು ಅರಿಯಬಲ್ಲೆವು. ಇಂದು ಪರಮೇಶ್ವರನು ಇಡೀ ವಿಶ್ವದಲ್ಲಿ ಮಾನವ ಸಮಾಜವನ್ನು ಶಿಕ್ಷಿತರನ್ನಾಗಿ ಮಾಡಿಸಿದ್ದಾರೆ. ಪುಣ್ಯಾತ್ಮರೇ, ಲಕ್ಷಾಂತರ ವರ್ಷಗಳು ಕಳೆದವು. ಮನುಷ್ಯನಿಗೆ ಕೇವಲ ತನ್ನ ದಿನನಿತ್ಯದ ಹೊಟ್ಟೆಪಾಡಿಗಾಗಿಯೇ ಸೀಮಿತವಾಗಿರಿಸಿದ್ದಾನೆ ಈ ಕಾಲನು. ಯಾರೇ ಭಕ್ತಿ ಮಾಡಲು ಬಯಸಿದರಂತೂ ಬ್ರಹ್ಮ ವಿಷ್ಣು ಮಹೇಶ್ವರ ಮಂದಿರ, ಮಸೀದಿ, ಗುರುದ್ವಾರಗಳಿಗೆ ಹೋಗಿ ಮತ್ತಲ್ಲಿ ತಮ್ಮ ತಲೆಯೂರಿ ಕರ್ಮ ಬಿಗಡಾಯಿಸಿ ಮತ್ತು ಮೃತ್ಯು ಪ್ರಾಪ್ತಿಸಿ ಹೋಗಿ ಜನ್ಮ ನಷ್ಟಗೊಳಿಸಿ ಹೋಗ್ತಾ ಇರಿ. ಮುಂಚೆ ವಿದ್ಯಾಭ್ಯಾಸ ಇರಲಿಲ್ಲ.
ತಾವು ಇತಿಹಾಸವನ್ನು ತೆರೆದು ನೋಡಿ ಹಿಂದೆ ಒಂದೊಮ್ಮೆ ಎಂದೂ ಯಾವುದೇ ಯುಗದಲ್ಲಿ ಶಿಕ್ಷಣ ಇತ್ತೆಂದರೆ ಅದು ಕೇವಲ ಒಂದು ವರ್ಗಕ್ಕೆ, ಒಂದೇ ವರ್ಣಕ್ಕೆ, ಬ್ರಾಹ್ಮಣ ವರ್ಗವೇ ಈ ಶಿಕ್ಷಣದ ಅಧಿಕಾರಿಯಾಗಿತ್ತು. ಮತ್ತು ಅವರು ತಮ್ಮ ಆ ಸದ್ಗ್ರಂಥಗಳನ್ನು ಅರಿತರು, ಅದರ ಆಧಾರದಲ್ಲಿ ಮುಂದೆ ಪ್ರಚಾರ ಮಾಡುತ್ತಿದ್ದರು. ಅನ್ಯ ಜನತೆ ತಮ್ಮ ದಿನನಿತ್ಯದ ಹೊಟ್ಟೆಪಾಡಿನಲ್ಲಿಯೇ ತೊಡಗುತ್ತಿದ್ದರು. ಋಷಿ ಮಹರ್ಷಿ ಅವರಿಗೆ ಹೋಗಿ ಹೋಗಿ ಸತ್ಸಂಗ ಕೇಳಿಸುತ್ತಿದ್ದರು, ವಚನಗಳನ್ನು ಕೇಳಿಸುತ್ತಿದ್ದರು, ಪರಮಾತ್ಮನ ಮಹಿಮೆ ಹೇಳುತ್ತಿದ್ದರು. ಅವರಿಂದ ಕೇಳಿಸಿಕೊಂಡು ಹೇಗೂ ಅವರಿಂದ ಜ್ಞಾನ ಉಂಟಾಯಿತು. ಸಾಮಾನ್ಯ ವ್ಯಕ್ತಿಯಂತೂ ಭಕ್ತಿಯನ್ನು ಅವಶ್ಯ ಮಾಡುತ್ತಿದ್ದ, ಆದರೆ ಅಕ್ಷರ ಜ್ಞಾನ ಇರಲಿಲ್ಲ. ಈ ಕಾರಣದಿಂದ ಇಂದಿನ ತನಕ ಈ ಅಮೂಲ್ಯ ಖಜಾನೆ ನಮ್ಮ ಸದ್ಗ್ರಂಥಗಳಲ್ಲಿ ಇರುವುದು ನಮ್ಮ ಕೈಗೆ ತಲುಪಿಲ್ಲ. ಯಾರು ಸಂಸ್ಕೃತ ಓದುವವರಿದ್ದರೂ ಅವರಿಗೆ ಆಧ್ಯಾತ್ಮಿಕ ಜ್ಞಾನವಿರಲಿಲ್ಲ, ಆ ತತ್ವಜ್ಞಾನದ ಅರಿವಿರಲಿಲ್ಲ, ಸಚ್ಚಿದಾನಂದ ಘನ ಬ್ರಹ್ಮನ ವಾಣಿಯ ಜ್ಞಾನವಿರಲಿಲ್ಲ. ಆ ಸಚ್ಚಿದಾನಂದ ಘನ ಬ್ರಹ್ಮನ ವಾಣಿಯ ಜ್ಞಾನವಿರಲಿಲ್ಲ ಯಾವುದು ಅದರ ವಿಷಯದಲ್ಲಿ ಶ್ರೀಮದ್ ಭಗವದ್ಗೀತೆ ಅಧ್ಯಾಯ ಸಂಖ್ಯೆ 4 ಶ್ಲೋಕ ಸಂಖ್ಯೆ 32ರಲ್ಲಿ ಹೇಳಿದೆ. ಅಂದರೆ ಬಹಳ ವಿಸ್ತಾರವಾಗಿ ಮತ್ತು ಬಹಳ ಒಳ್ಳೆಯ ಪ್ರಕಾರದಲ್ಲಿ ಬಹಳಷ್ಟು ಯಜ್ಞಗಳು, ಅಂದರೆ ಧಾರ್ಮಿಕ ಅನುಷ್ಠಾನಗಳ ವಿಧಿ ಆ ಸಚ್ಚಿದಾನಂದ ಘನ ಬ್ರಹ್ಮನ ವಾಣಿಯಲ್ಲಿ ವರ್ಣಿತವಿದೆ. ಮತ್ತು ಅದನ್ನು ತಿಳಿಯುವುದರಿಂದ ನೀನು ಮತ್ತೆ ಸದಾ ಕರ್ಮಬಂಧನದಿಂದ ಮುಕ್ತನಾಗುವೆ. ಮತ್ತು ಆ ಜ್ಞಾನವನ್ನು ತತ್ವದರ್ಶಿ ಸಂತರು ತಿಳಿಸುವರು. 4ನೇ ಅಧ್ಯಾಯದ 34ನೇ ಶ್ಲೋಕದಲ್ಲಿ. ಮತ್ತೆ ಆ ತತ್ವದರ್ಶಿ ಸಂತನ ಬಗ್ಗೆ ಹೇಳಲಾಗಿದೆ 15ನೇ ಅಧ್ಯಾಯದ 1ಮ ಶ್ಲೋಕದಲ್ಲಿ. ಏನೆಂದರೆ ಆ ಉಲ್ಟಾ ನೇತಾಡುವಂತಹ ಪ್ರಪಂಚರೂಪಿ ವೃಕ್ಷದ ಎಲ್ಲ ವಿಭಾಗಗಳನ್ನು ಹೇಳುವರು. ಕಾಂಡ ಯಾವ ದೇವರು, ರೆಂಬೆ ಯಾವ ದೇವರು, ಶಾಖೆಗಳು ಯಾರು, ಬೇರು ಯಾರು, ಸವೇದವಿತ್. ಅವರು ತತ್ವದರ್ಶಿ ಸಂತರು. ಅವರು ವೇದ ತಾತ್ಪರ್ಯವನ್ನು ಬಲ್ಲವರಾಗಿದ್ದಾರೆ. ಪರಮೇಶ್ವರ ಕಬೀರ ದೇವರು 600 ವರ್ಷಗಳ ಮೊದಲು ಈ ತಮ್ಮ ರಚನೆಯ ತಾವೇ ಜ್ಞಾನ ನೀಡಿದ್ದರು. अक्षर पुरुष एक पेड़ है और सर पुरुष उसकी डार और तीनों देवा शाखा हैं, ये पात रूप संसार. ಮತ್ತು ಪರಮಾಕ್ಷರ ಬ್ರಹ್ಮ ಆ ಬೇರಾಗಿದ್ದಾರೆ, ಅದು ಮೂಲವಾಗಿದೆ. ಯಾವ ವೃಕ್ಷ ಹೊರಗೆ ಕಾಣಿಸುತ್ತದೆ ಅದರಿಂದ ಯಾವುದೂ ಕಾಣುವುದಿಲ್ಲ. ಅದರ ಪಾರ್ಟ್ ಪರೋಕ್ಷವಾಗಿದೆ, ಅದು ಗುಪ್ತವಾಗಿದೆ, ಅದು ಮೂಲವಾಗಿದೆ, ಜಮೀನಿನ ಒಳಗೆ. ಹಾಗೆ ಪರಮೇಶ್ವರರು ತನ್ನ ಮಹಿಮೆಯನ್ನು ಸ್ವತಃವೇ ಹೇಳಿದರು. अक्षर पुरुष एक पेड़ है. ಯಾವುದು ನೆಲದಿಂದ ಹೊರಗೆ ಕಾಂಡ ಕಾಣಿಸುತ್ತದೆ ಆ ಕಾಂಡವನ್ನಂತೂ ತಿಳಿಯಿರಿ, ಅಕ್ಷರ ಪುರುಷನು. ಶ್ರೀಮದ್ ಭಗವದ್ಗೀತೆ ಅಧ್ಯಾಯ ಸಂಖ್ಯೆ 15ರ ಶ್ಲೋಕ ಸಂಖ್ಯೆ 16ರಲ್ಲಿ ಮತ್ತು 17ರ ಆ ವರ್ಣನೆ ಏನಿದೆ ಅದನ್ನು ಹೇಳುತ್ತಾರೆ. और सरपुरुष वा की डार, ಅವನನ್ನು ಜ್ಯೋತಿ ನಿರಂಜನ ಎಂದು ಹೇಳುತ್ತಾರೆ. ಒಂದು ವೃಕ್ಷದ ಮರದ ಮುಂದುವರಿದು ರೆಂಬೆಯಾಗುತ್ತದೆ. ರೆಂಬೆ ದಪ್ಪ ದಪ್ಪ ರೆಂಬೆಗಳು, ನಂತರ ಅವುಗಳಿಗೆ ಶಾಖೆಗಳು ಹುಟ್ಟುತ್ತವೆ. ಹೀಗೆ ಅವು तीनों देवा शाखा है और पात रूप संसार. ಒಂದು ಬಾರಿ ನೋಡಿ ಈ ಪ್ರಪಂಚರೂಪಿ ವೃಕ್ಷದ ಚಿತ್ರವನ್ನು. ಇದಾಗಿದೆ ಉಲ್ಟಾ ನೇತಾಡುವ ಪ್ರಪಂಚರೂಪಿ ಒಂದು ವೃಕ್ಷ, ಒಂದು ಮರ. ಇದರಲ್ಲಿ ಇಲ್ಲಿ ಮೇಲೆ ಬೇರು ಇದೆ. ಊರ್ಧ್ವ ಮೂಲಂ ಅಧ ಶಾಖಂ. ಶ್ರೀಮದ್ ಭಗವದ್ಗೀತೆ ಅಧ್ಯಾಯ ಸಂಖ್ಯೆ 15ರ ಶ್ಲೋಕ ಸಂಖ್ಯೆ 1ರಲ್ಲಿ ಕೇವಲ ಇಷ್ಟನ್ನೇ ವರ್ಣಿಸಲಾಗಿದೆ. ಅಂದರೆ ಮೇಲಕ್ಕೆ ಬೇರು ಮತ್ತು ಕೆಳಗೆ 3 ಗುಣವುಳ್ಳ ರಜಗುಣ ಬ್ರಹ್ಮ, ಸತಗುಣ ವಿಷ್ಣು, ತಮಗುಣ ಶಿವರೂಪಿ ಶಾಖೆ ಉಳ್ಳವು. ಮೇಲಿನ ಬೇರಂತೂ ಆಗಿದೆ ದಿವ್ಯ ಪರಮಪುರುಷ, ಅಂದರೆ ಪರಮಾಕ್ಷರ ಬ್ರಹ್ಮ, ಪೂರ್ಣ ಪರಮಾತ್ಮನಂತೂ ಅದರ ಬೇರು ಪ್ರಪಂಚರೂಪಿ ವೃಕ್ಷದ್ದು. ಮತ್ತು ಅಷ್ಟೇ ರಹಸ್ಯ ನೀಡಿದ್ದಾರೆ ಗೀತೆಯಲ್ಲಿ. ಊರ್ಧ್ವ ಮೂಲಂ ಅಧ ಶಾಖಂ. ಅಷ್ಟೇ, ಮೇಲಕ್ಕೆ ಬೇರುಳ್ಳ, ಕೆಳಗೆ ಶಾಖೆಯುಳ್ಳ, 3 ಗುಣರೂಪಿ ಶಾಖೆಯುಳ್ಳ ಪ್ರಪಂಚರೂಪಿ ವೃಕ್ಷವಾಗಿದೆ. ಮತ್ತು ಯಾವ ಸಂತ ಇದರ ಎಲ್ಲ ವಿಭಾಗಗಳನ್ನು ಹೇಳುವನೋ? ಛಂದಾಸಿ ಯಸ್ಯ ಪ್ರಣಾನಿ ಯ ತಂ ವೇದ್ ಸವೇದವಿತ್. ಯಾರು ಅದರ ಎಲ್ಲ ಭಾಗಗಳನ್ನು, ಛಂದ ಅಂದರೆ ಬೇರೆ ಬೇರೆ ಭಾಗಗಳನ್ನು ವಿವರಿಸಿ ಹೇಳುವನೋ? ಸಹವೇದವಿತ್, ಅವನು ತತ್ವದರ್ಶಿ ಸಂತನು. ಹಾಗೆ ಕಬೀರ ಪರಮೇಶ್ವರರು ಹೇಳಿದ್ದರು, अक्षर पुरुष एक पेड़ है. ಏಕೆಂದರೆ ನೆಲದಿಂದ ಹೊರಗೆ ಏನು ಕಾಣಿಸುತ್ತದೆ ಇದು ಮರವಾಗಿರುತ್ತದೆ. ಹಾಗೆ ಇದಂತೂ ಒಳಗೆ ಪರಮಾತ್ಮನಂತೂ ಪರೋಕ್ಷನಾಗಿದ್ದಾನೆ, ಗುಪ್ತನಾಗಿದ್ದಾನೆ. अक्षर पुरुष एक पेड़ है और सर पुरुष उसकी डार. ಇದು ಕ್ಷರಪುರುಷ. ಈ ಮರದ ಹೀಗೀಗೆ ಸಾಕಷ್ಟು ರೆಂಬೆಗಳಿರುತ್ತವೆ. ಅವುಗಳಲ್ಲಿ ಒಂದು ಕ್ಷರಪುರುಷ, ಈ ಬ್ರಹ್ಮ. वा की डार
और तीनों देवा शाखा है ये पात रूप संसार. ಸಚ್ಚಿದಾನಂದ ಘನ ಬ್ರಹ್ಮನ ಅಂದರೆ ಕಬೀರ ವಾಣಿಯಲ್ಲಿ ಇಂದಿನಿಂದ 600 ವರ್ಷಗಳ ಮೊದಲು ಪರಮಾತ್ಮನು ಈ ಜ್ಞಾನ ನೀಡಿದ್ದರು. अक्षर पुरुष एक पेड़ है. ಮತ್ತು ಈ ಜ್ಯೋತಿ ನಿರಂಜನ सरपुरुष वा की डार और तीनों देवा शाखा है ये पात रूप संसार. ಪರಮೇಶ್ವರರು ಸ್ವತಃ ಬರುತ್ತಾರೆ, ಯಥಾರ್ಥ ಜ್ಞಾನ ನೀಡುತ್ತಾರೆ. ಇದಕ್ಕಾಗಿ ಅವರು ತನ್ನ ಯಥಾರ್ಥ ಜ್ಞಾನವನ್ನು ಲೋಕೋಕ್ತಿಗಳ ಮಾಧ್ಯಮದಿಂದ ಹೇಳುತ್ತಾರೆ. ಈ ಕಾರಣದಿಂದ ಅವರು ಕಬೀರ್ ದೇವರೆನಿಸಿಕೊಳ್ಳುತ್ತಾರೆ. ಕವಿಹಿ ಅವರನ್ನು ಕವಿ ಎನ್ನುತ್ತಾರೆ. ಅವರ ವಾಸ್ತವಿಕ ಹೆಸರು ಮತ್ತೆ ಕಬೀರ್ ದೇವರೇ ಎಂದು ಹೇಳಲಾಗುತ್ತದೆ. ವೆಲ್ ನೋನ್ ಆಗಿರುವರು ಆ ಕಬೀರ. ಮತ್ತು ಇದು ಗುಪ್ತವಾಗಿದೆ. ಈ ಪೂರ್ಣ ಪರಮಾಕ್ಷರ ಬ್ರಹ್ಮ್, ಪೂರ್ಣ ಬ್ರಹ್ಮ್, ಪರಮಾಕ್ಷರ ಬ್ರಹ್ಮ್, ಪರಮಾಕ್ಷರ ಪುರುಷ ಹೇಳಿ, ಬೇಕಾದರೆ ಪರಮಾಕ್ಷರ ಬ್ರಹ್ಮ್ ಹೇಳಿ. ಉತ್ತಮ ಪುರುಷತು ಅನ್ಯ ಯಹ ಲೋಕತ್ರಯಂ ಆವಿಶ್ಯ ಬಿಭರ್ತಿ. ಉತ್ತಮ ಪುರುಷನಂತೂ ಅಂದರೆ ನಿಜವಾದ ಪರಮಾತ್ಮ, ಶ್ರೇಷ್ಠ ಭಗವಂತನಂತೂ ಬೇರಾರೋ ಇದ್ದಾರೆ. ಅವನು ಎಲ್ಲರ ಧಾರಣೆ ಪೋಷಣೆ ಮಾಡುತ್ತಾನೆ. ಏಕೆಂದರೆ ಪ್ರಪಂಚರೂಪಿ ವೃಕ್ಷವನ್ನು ರಕ್ಷಣೆ, ಅದರ ಧಾರಣೆ ಪೋಷಣೆ ಯಾರು ಮಾಡುತ್ತಾರೆ? ಈ ಬೇರುಗಳಿಂದ ವೃಕ್ಷದ ಪೋಷಣೆ ಆಗುತ್ತದೆ. ಹಾಗಾಗಿ ಅವರು ಬೇರು, ಮೂಲರೂಪಿ ಪರಮಾತ್ಮನು ಅವರು ಮೂಲವಾಗಿದ್ದಾರೆ. ಊರ್ಧ್ವ ಮೂಲಂ, ಮೇಲಕ್ಕೆ ಬೇರುಳ್ಳ ಆ ದಿವ್ಯ ಪರಮಪುರುಷನಂತೂ ಮೂಲವಾಗಿದ್ದಾನೆ. ಮತ್ತು 3 ಗುಣರೂಪಿ ಶಾಖೆಗಳಿವೆ. ಮತ್ತು ಇದು ಈ ರೀತಿ ಈ ಪ್ರಪಂಚರೂಪಿ ವೃಕ್ಷದ ವಿಸ್ತಾರವಾದ ವಿವರಣೆಯನ್ನು ಪರಮೇಶ್ವರ ಕಬೀರ ದೇವರು ತನ್ನ ಲೋಕೋಕ್ತಿಗಳ ಮಾಧ್ಯಮದಿಂದ ತನ್ನ ಅಮರವಾಣಿಗಳಲ್ಲಿ, ಕಬೀರ ವಾಣಿಗಳಲ್ಲಿ ಹೇಳಿದ್ದರು ಇಂದಿನಿಂದ 600 ವರ್ಷಗಳ ಮೊದಲು. ಮತ್ತು ಇದನ್ನೇ ವೇದಗಳು ಹೇಳುತ್ತಿವೆ. ಅಂದರೆ ಆ ಸಚ್ಚಿದಾನಂದ ಘನ ಬ್ರಹ್ಮ್ ತನ್ನ ವಾಣಿಯನ್ನು ಹೀಗೆ ಅವರು ತಮ್ಮ ಮುಖಾರವಿಂದದಿಂದ ಉಚ್ಚರಿಸುತ್ತಾರೆ. ಮತ್ತು ಅವರು ಕಬೀರ್ ದೇವರಾಗಿದ್ದಾರೆ. ಈಗ ತಮಗೆ ಶ್ರೀಮದ್ ಭಗವದ್ಗೀತೆ ಮತ್ತು ತದನಂತರ ಪವಿತ್ರ ವೇದಗಳನ್ನು ತೋರಿಸುತ್ತೇನೆ. ಇದು ನೋಡಿದಂತೆ ಶ್ರೀಮದ್ ಭಗವದ್ಗೀತೆ. ಇವರು ಇದರ ಜಯದಯಾಳ್ ಗೋಯಂದಕ ಇದರ ಅನುವಾದಕರು. ಗೀತಾ ಪ್ರೆಸ್, ಗೋರಖಪುರದಿಂದ ಪ್ರಕಾಶಿತವಾಗಿದೆ. ಇದು ನೋಡಿದಂತೆ ಅಧ್ಯಾಯ ಸಂಖ್ಯೆ 4 ಮತ್ತು ಶ್ಲೋಕ ಸಂಖ್ಯೆ ಇಲ್ಲಿಂದ ಆರಂಭವಾಗುತ್ತದೆ 25. ಇದರಲ್ಲೇನು ಹೇಳಲಾಗಿದೆ ಅಂದರೆ, ಬೇರೆ ಯೋಗಿಗಳು ಅಂದರೆ ಕೆಲವು ಯೋಗಿಗಳು ಸಾಧಕರು, ಯೋಗಿಗಳು ಅಂದರೆ ಸಾಧಕರು, ದೇವತೆಗಳ ಪೂಜೆ ರೂಪ ಯಜ್ಞಗಳದೇ ಒಳ್ಳೆಯ ರೀತಿ ಅನುಷ್ಠಾನ ಮಾಡುತ್ತಾರೆ. ಮತ್ತು ಅನ್ಯ ಕೆಲವರು ಈಗ ಬ್ರಹ್ಮಾಗ್ನವು ಕೇವಲ ಬ್ರಹ್ಮನ ತನಕವೇ ಸಾಧನೆ ಮಾಡುತ್ತಾರೆ. ಪರಬ್ರಹ್ಮ, ಇದು ಪರಬ್ರಹ್ಮಲ್ಲ, ಇದು ಬ್ರಹ್ಮನು ಸ್ಪಷ್ಟ ಬರೆದಿದೆ. ಬ್ರಹ್ಮಾಗ್ನವು ಬ್ರಹ್ಮ ಪರಮಾತ್ಮನ ಅಗ್ನಿ ರೂಪದಲ್ಲಿ, ಅಗ್ನಿಯಲ್ಲಿ ಅಂದರೆ ಅವರದೇ ಆಸಕ್ತಿಯಲ್ಲಿ ತೊಡಗಿರುತ್ತಾರೆ. ಇದರ ಅರ್ಥ ಇದಾಗಿರುತ್ತದೆ. ಆತ್ಮರೂಪ ಯಜ್ಞದ ಹವನ ಮಾಡುತ್ತಿರುತ್ತಾರೆ. ಮುಂದೆ 26ರಲ್ಲಿ ಮತ್ತೆ ಕೆಲವರು ಅಂದರೆ ಅನ್ಯ ಕೆಲವು ಶ್ರೋತ್ರರು ಇತ್ಯಾದಿ ಸಮಸ್ತ ಇಂದ್ರಿಯಗಳನ್ನು ಸಂಯಮ ರೂಪ ಅಗ್ನಿಗಳಲ್ಲಿ ಹವನ ಮಾಡುತ್ತಿರುತ್ತಾರೆ. ಅಂದರೆ ಕಣ್ಣು ಕಿವಿ ಮುಚ್ಚಿಕೊಂಡು ಮತ್ತು ಆ ರೀತಿಯಲ್ಲಿ ಸಾಧನೆ ಮಾಡುತ್ತಾರೆ. ಬೇರೆ ಯೋಗಿ ಜನರು ಶಬ್ದಾದಿ ಅಂದರೆ ಶಬ್ದ, ಸ್ಪರ್ಶ, ರೂಪ, ರಸ, ಗಂಧ ಈ ವಿಕಾರಗಳನ್ನೇ ಬಿಡುವ ಪ್ರಯತ್ನದಲ್ಲಿ ಹಲವು ಕ್ರಿಯೆಗಳನ್ನು ಮಾಡುತ್ತಿರುತ್ತಾರೆ. ಇಂದ್ರಿಯಗಳನ್ನು ಅಗ್ನಿಗಳಲ್ಲಿ ಹವನ ಮಾಡುತ್ತಿರುತ್ತಾರೆ. ಮತ್ತು 27ರಲ್ಲಿ ಬೇರೆ ಯೋಗಿ ಜನರು ಅಂದರೆ ಕೆಲವು ಇಂದ್ರಿಯಗಳ ಸಂಪೂರ್ಣ ಕ್ರಿಯೆಗಳನ್ನು ಮತ್ತು ಪ್ರಾಣಗಳ ಸಮಸ್ತ ಕ್ರಿಯೆಗಳನ್ನು, ಪ್ರಾಣ ಅಂದರೆ ಶ್ವಾಸದ ಕ್ರಿಯೆಗಳನ್ನು ಜ್ಞಾನ ಪ್ರಕಾಶಿತ ಆತ್ಮ ಸಂಯಮ ರೂಪ ಯೋಗ ರೂಪ ಅಗ್ನಿಯಲ್ಲಿ ಹವನ ಮಾಡುತ್ತಾರೆ. ಅಂದರೆ ಕೆಲವರು ಆತ್ಮ ಸಂಯಮದಲ್ಲಿಯೇ ಪ್ರಯತ್ನಶೀಲರಾಗುತ್ತಾರೆ. 28ರಲ್ಲಿ ಹಲವು ಸಾಧಕರು, ಹಲವು ವ್ಯಕ್ತಿಗಳು ದ್ರವ್ಯ ಸಂಬಂಧಿ ಯಜ್ಞ ಮಾಡೋರಿರುತ್ತಾರೆ. ಅಂದರೆ ಎಲ್ಲಾದರೂ ಅನ್ನದಾಸೋಹ ಮಾಡಿಸುವುದು, ಇನ್ನೆಲ್ಲಾದರೂ ಮಂದಿರ ಕಟ್ಟಿಸಿಕೊಡುವುದು, ಧನದಿಂದಾಗುವ ಕ್ರಿಯೆಗಳಿಂದಲೇ ಮೋಕ್ಷವೆಂದು ತಿಳಿಯುತ್ತಾರೆ. ಮತ್ತು ಕೆಲವರು ತಪಸ್ಸು ರೂಪಿ ಯಜ್ಞ ಮಾಡುವವರಿದ್ದಾರೆ. ಕೆಲವರು ತಪಸ್ಸು ರೂಪಿ ಅನುಷ್ಠಾನ ಮಾಡುತ್ತಾರೆ, ತಪಸ್ಸು ಮಾಡುತ್ತಾ ಇರುತ್ತಾರೆ. ಮತ್ತು ಬೇರೆಯವರೆಷ್ಟೋ ಜನರು ಕೇವಲ ಯೋಗವನ್ನೇ ಮಾಡುತ್ತಾರೆ. ಆಸನ, ಯೋಗಾಭ್ಯಾಸ, ಎಲ್ಲೋ ಹೇಗೋ ಒಂದು ರೀತಿಯಲ್ಲಿ ಎಲ್ಲಾದರೂ ಕಾರು ನಿಲ್ಲಿಸಿ ತೋರಿಸೋದು,
ಎಲ್ಲೋ ಏನೇನೋ ಮಾಡುವುದು ಈ ರೀತಿಯ ಕ್ರಿಯೆಗಳಲ್ಲಿ ತೊಡಗಿರುತ್ತಾರೆ. ಎಷ್ಟೋ ಅಹಿಂಸೆ ಇತ್ಯಾದಿ ತೀಕ್ಷ್ಣ ವ್ರತಯುಕ್ತ, ಅಂದರೆ ಮುಖದಲ್ಲಿ ಪಟ್ಟಿಕಟ್ಟಿ ಬರೀ ಕಾಲಲ್ಲೇ ತಿರುಗುವುದು, ಬೇಕಾದ ಚಳಿ ಇರಲಿ ಇಲ್ಲ ಸೆಕೆ ಇರಲಿ, ಅವರು ಇಷ್ಟೇ ಕ್ರಿಯೆಗಳನ್ನು ಮಾಡುತ್ತಾರೆ ಯತ್ನಶೀಲ ಪುರುಷರು. ಮತ್ತು ಕೆಲವರು ಸ್ವ ಅಧ್ಯಾಯ ರೂಪಿ ಜ್ಞಾನಯಜ್ಞ ಮಾಡುವರಿದ್ದಾರೆ, ಅಂದರೆ ಗೀತೆಯ ಡೇಲಿ ಪಠನೆ ಮಾಡುವುದು. ಯಾರೋ ಗಾಯತ್ರಿ ಮಂತ್ರ ಮಾಡಿಟ್ಟಿದ್ದಾರೆ, ಅದನ್ನು ಪದೇ ಪದೇ ಪುನರಾವರ್ತಿಸುವುದು. ಕೆಲವರು ಹೀಗೆಯೇ ಮಾಡುತ್ತಾ ಇರುತ್ತಾರೆ. 29:30 ಏನು ಹೇಳಿದೆ? ಮತ್ತು ಎಷ್ಟೋ ಯೋಗಿ ಜನರು ಅಪಾನ ವಾಯುವಿನಲ್ಲಿ ಪ್ರಾಣವಾಯುವನ್ನು ಹವನ ಮಾಡುತ್ತಾರೆ, ಅಂದರೆ ತಮ್ಮ ಒಳಗಡೆಯೇ ಕ್ರಿಯೆಗಳನ್ನು ಮಾಡುತ್ತಿರುತ್ತಾರೆ. ಪಾನಪಾನ ವಾಯುವನ್ನು ಸೆಟ್ ಮಾಡುತ್ತಿರುತ್ತಾರೆ, ಪ್ರಾಣವಾಯುವಿನಲ್ಲಿ ಅಪಾನ ವಾಯುವನ್ನು ಹವನ ಮಾಡುತ್ತಾರೆ. ಅನ್ಯ ಎಷ್ಟೋ ಜನರು ನಿಯಮಿತ ಆಹಾರ ಅಲ್ಪ ಆಹಾರಿಗಳಾಗಿರುತ್ತಾರೆ. ಹೂವು ಇತ್ಯಾದಿ ತಿಂದು, ಹಣ್ಣು ಒಂದೆರಡು ತಿಂದು ಮಾಡುವವರು ಪ್ರಾಣಾಯಾಮ ಪರಾಯಣ ಪುರುಷ. ಪ್ರಾಣ ಮತ್ತು ಅಪಾನದ ಗತಿಯನ್ನು ತಡೆದು ಪ್ರಾಣಗಳನ್ನು ಪ್ರಾಣಗಳಲ್ಲಿಯೇ ಹವನ ಮಾಡುತ್ತಾರೆ, ಅಂದರೆ ಶ್ವಾಸದ ಸಾಧನೆ ಮಾಡುತ್ತಾರೆ. ಸೂಕ್ಷ್ಮ ಶ್ವಾಸ ಮಾಡಿಕೊಳ್ಳುತ್ತಾರೆ. ಸಾಕಷ್ಟು ವರ್ಷಗಳ ತನಕ ಅದನ್ನು ತಡೆಯುವ ಅಭ್ಯಾಸ ಮಾಡಿಕೊಳ್ಳುತ್ತಾರೆ, ಸಾಕಷ್ಟು ಸಮಯ ತನಕ ಮತ್ತು ಸಾಕಷ್ಟು ವರ್ಷಗಳ ತನಕ ಅವರು ಜೀವಿತವಿರುತ್ತಾರೆ. ಈ ಎಲ್ಲ ಸಾಧಕರು ಯಜ್ಞಗಳ ಮೂಲಕ, ಈ ಸಾಧನೆಗಳ ಮೂಲಕ ಪಾಪಗಳ ನಾಶ ಮಾಡುವಂತಹ ಯಜ್ಞಗಳನ್ನು ತಿಳಿದವರಾಗಿರುತ್ತಾರೆ. ಇದರ ಅರ್ಥ ಸ್ವಲ್ಪ ತಪ್ಪಾಗಿ ಮಾಡಿದ್ದಾರೆ ಇವರು. ಇದರ ಅರ್ಥ ಏನೆಂದರೆ ಇವರೆಲ್ಲ ತಮ್ಮ ಸಾಧನೆಗಳನ್ನು ಪಾಪನಾಶ ಮಾಡುವಂತಹವು ಎಂದು ತಿಳಿಯುತ್ತಾರೆ. ಸರಿ, 31 ಏನು ಹೇಳಲಾಗಿದೆ? ಯಾರು ಸಾಧನೆಗಳನ್ನೇ ಮಾಡುವುದಿಲ್ಲ ಅವರು ಖಂಡಿತ ಅಯೋಗ್ಯರು. ಅವರ ಶ್ರದ್ಧೆಯೇ ಕೊನೆಗೊಳ್ಳುತ್ತದೆ ಭಗವಂತನಲ್ಲಿ, ನಾಸ್ತಿಕರಾಗುತ್ತಾರೆ. ಹೇ ಕುರುಶ್ರೇಷ್ಠ ಅರ್ಜುನ, ಯಜ್ಞದಿಂದ ಉಳಿದಂತಹ ಅಮೃತದ ಅನುಭವ ಮಾಡುವವರು ಸನಾತನ ಪರಬ್ರಹ್ಮ, ಅಂದರೆ ಸನಾತನ ಬ್ರಹ್ಮ, ಅಂದರೆ ಆ ಸನಾತನ ಪರಮಾತ್ಮ ಅನಾದಿ ಭಗವಂತ ಸಚ್ಚಿದಾನಂದ ಘನ ಬ್ರಹ್ಮನನ್ನು, ಪರಮಕ್ಷರ ಬ್ರಹ್ಮನನ್ನು ಪ್ರಾಪ್ತಿಸುತ್ತಾರೆ. ಮತ್ತು ಯಜ್ಞ ಮಾಡದಂತಹ ಪುರುಷರಿಗಾಗಿ, ಅಂದರೆ ಯಾರು ಸಾಧನೆ ಮಾಡುವುದೇ ಇಲ್ಲ, ಭಕ್ತಿ ಮಾಡುವುದೇ ಇಲ್ಲ, ಅವರಿಗಂತೂ ಮನುಷ್ಯ ಲೋಕ ಕೂಡ ಸುಖದಾಯಕವಾಗುವುದಿಲ್ಲ. ಹಾಗಾದರೆ ಪರಲೋಕವಂತೂ ಹೇಗೆ ಸುಖದಾಯಕವಾಗಲು ಸಾಧ್ಯ? ಈಗ 32ರಲ್ಲಿ ಸ್ಪಷ್ಟಪಡಿಸಿದೆ, ಅಧ್ಯಾಯ ಸಂಖ್ಯೆ 4 ಶ್ಲೋಕ ಸಂಖ್ಯೆ 32ರಲ್ಲಿ. ಈ ರೀತಿಯ ಮತ್ತೂ ಅನೇಕ ರೀತಿಯ ಯಜ್ಞ. ಯಜ್ಞ ಅಂದರೆ ಧಾರ್ಮಿಕ ಅನುಷ್ಠಾನ. ಬ್ರಹ್ಮಣ ಮುಖೆ, ಇದು ನೋಡಬೇಕು, ಬ್ರಹ್ಮಣ ಮುಖೆ. ಇವರಿಲ್ಲಿ ತಪ್ಪು ಮಾಡಿದ್ದಾರೆ. ವೇದದ ವಾಣಿಯಲ್ಲಿ ಅಲ್ಲ, ಇದು ಬರೆಯಬೇಕಾಗಿತ್ತು. ಆ ಉತ್ತಮ ಪುರುಷತು ಅನ್ಯ, ಆ ಬೇರೆ ಪರಮಾತ್ಮ ಇದ್ದಾರಲ್ಲ, ಆ ಸಚ್ಚಿದಾನಂದ ಘನ ಬ್ರಹ್ಮ ಪರಮಾಕ್ಷರ ಪುರುಷ, ಅವನ ವಾಣಿಯಲ್ಲಿ. ಈಗ ಬ್ರಹ್ಮಣ ಇದರ ಅರ್ಥ ನೋಡುವ. ಇವರದೇ ಮೂಲಕ ಅನುವಾದಿತವಾಗಿದೆ. ಅಧ್ಯಾಯ ಸಂಖ್ಯೆ 17 ಮತ್ತು ಶ್ಲೋಕ ಸಂಖ್ಯೆ 23 ಇದು ನೋಡಿರಂತೆ. ಇಲ್ಲಿ ನೋಡಿ, ಅಧ್ಯಾಯ ಸಂಖ್ಯೆ 17 ಮತ್ತು ಶ್ಲೋಕ ಸಂಖ್ಯೆ 23. ಈಗ ಇಲ್ಲಿ ನೋಡಿ, ಓಂ ತತ್ಸತ್ ಇತಿ ನಿರ್ದೇಶಃ ಬ್ರಹ್ಮಣಃ. ಇದು ಸ್ಪಷ್ಟ ಬರೆದಿದೆ, ಬ್ರಹ್ಮಣಃ ತ್ರಿವಿಧಃ ಸ್ಮೃತಃ ಬ್ರಾಹ್ಮಣಾಃ ತೇನ ವೇದಾಃ ಚ ಯಜ್ಞಾಃ ಚ ವಿಹಿತಾಃ ಪುರ. ಈಗ ಇವುಗಳಿಂದ ನಮಗೆ ಕೇವಲ ಇಲ್ಲಿಂದ ತೆಗೆದುಕೊಳ್ಳಬೇಕಿದೆ, ಅಂದರೆ ಬ್ರಹ್ಮಣದ ಅರ್ಥ ಏನಾಗುತ್ತದೆ? ಓಂ ತತ್ ಸತ್, ಓಂ ಓಂ ತತ್ ತತ್ ಸತ್ ಸತ್, ಹೀಗೆ ಈ 3 ಪ್ರಕಾರದ ಬ್ರಹ್ಮಣ ಅಂದರೆ ಸಚ್ಚಿದಾನಂದ ಘನ ಬ್ರಹ್ಮನ ನಿರ್ದೇಶ, ಅಂದರೆ ನಾಮ ಹೇಳಲಾಗಿದೆ. ಈಗ ಇಲ್ಲಿ ಬ್ರಹ್ಮಣ ಅಂದರೆ ಸಚ್ಚಿದಾನಂದ ಘನ ಬ್ರಹ್ಮ, ಅಂದರೆ ಗೀತಾಜ್ಞಾನದಾತನಿಗಿಂತಲೂ ಬೇರೆ ಯಾರೋ ಇದ್ದಾರೆ ಈ ಸಚ್ಚಿದಾನಂದ ಘನ ಬ್ರಹ್ಮ. ಅವನು ಪರಮಕ್ಷರ ಬ್ರಹ್ಮನು, ಉತ್ತಮ ಪುರುಷತು ಅನ್ಯ, ಅವನಾಗಿದ್ದಾನಿವನು. ಈಗ ಈ ಬ್ರಹ್ಮಣದ ಅರ್ಥ ನಾವು ತೆಗೆದುಕೊಳ್ಳುವ ಸಚ್ಚಿದಾನಂದ ಘನ ಬ್ರಹ್ಮ. ಈಗ ನಾವು ಬರುತ್ತೇವೆ ಅಧ್ಯಾಯ ಸಂಖ್ಯೆ 4 ಶ್ಲೋಕ ಸಂಖ್ಯೆ 32ರಲ್ಲಿ ಮತ್ತೆ ಪುನಃ. ಇಲ್ಲಿ ನೋಡಿರಂತೆ ಅಧ್ಯಾಯ ಸಂಖ್ಯೆ 4 ಮತ್ತು ಶ್ಲೋಕ ಸಂಖ್ಯೆ 32. ಈಗ ಇಲ್ಲಿ ಬನ್ನಿ, ಈ ರೀತಿ ಇನ್ನೂ ಬಹಳಷ್ಟು ರೀತಿಯ ಯಜ್ಞ, ಧಾರ್ಮಿಕ ಅನುಷ್ಠಾನ ವಿಧಿ ಈಗ ಇಲ್ಲಿ ಬರೆಯಬೇಕು ನಮಗೆ ಸಚ್ಚಿದಾನಂದ ಘನ ಬ್ರಹ್ಮನ ವಾಣಿಯಲ್ಲಿ, ಅವರ ಬಾಯಿಯಿಂದ ಹೇಳಲಾದಂತಹ ವಚನ. ಬ್ರಹ್ಮಣ ಮುಖೆ, ಮುಖೆ ಅಂದರೆ ಮುಖ,
ಬ್ರಹ್ಮಣ ಅಂದರೆ ಸಚ್ಚಿದಾನಂದ ಘನ ಬ್ರಹ್ಮ. ಸಚ್ಚಿದಾನಂದ ಘನ ಬ್ರಹ್ಮನ ಮುಖದಿಂದ ಉಚ್ಚಾರಿತ ಜ್ಞಾನದಲ್ಲಿ, ವಾಣಿಯಲ್ಲಿ, ಸಚ್ಚಿದಾನಂದ ಘನ ಬ್ರಹ್ಮನ ವಾಣಿಯಲ್ಲಿ ಅದನ್ನು ವಿಸ್ತಾರವಾಗಿ ಹೇಳಲಾಗಿದೆ. ಮತ್ತು ಅವುಗಳೆಲ್ಲವನ್ನೂ ನೀನು ಕರ್ಮಜಾನ್ ಅಂದರೆ ಕಾರ್ಯ ಮಾಡುತ್ತಾ ಮಾಡುತ್ತಲೇ ಅವುಗಳ ಅನುಷ್ಠಾನ ಮಾಡಲಾಗುತ್ತದೆ. ಮನ, ಇಂದ್ರಿಯಗಳ ಮತ್ತು ಶರೀರದ ಕ್ರಿಯೆಗಳ ಮೂಲಕ ಸಂಪನ್ನವಾಗುವಂಥದ್ದೆಂದು ತಿಳಿ. ಈ ರೀತಿ ತತ್ವದಿಂದ ತಿಳಿದು ಅವುಗಳ ಅನುಷ್ಠಾನ ಮೂಲಕ ಸಚ್ಚಿದಾನಂದ ಘನ ಬ್ರಹ್ಮನ ವಾಣಿಯ ಆ ಜ್ಞಾನವೇನಿದೆ ಅದರ ಅನುಷ್ಠಾನದ ಮೂಲಕ, ಆ ಸಾಧನೆಗಳ ಮೂಲಕ ನೀನು ಕರ್ಮ ಬಂಧನದಿಂದ ಸದಾಕಾಲಕ್ಕೆ ಮುಕ್ತನಾಗುವೆ. ಈಗ 4ನೇ ಅಧ್ಯಾಯದ 34ನೇ ಶ್ಲೋಕದಲ್ಲಿ ಹೇಳಿದೆ, ಇದು 34ನೇ ಶ್ಲೋಕ. ಆ ಜ್ಞಾನವನ್ನು ಅಂದರೆ ಯಾವುದು ಸಚ್ಚಿದಾನಂದ ಘನ ಬ್ರಹ್ಮನ ವಾಣಿಯಲ್ಲಿದೆ ಆ ಜ್ಞಾನವನ್ನು ನೀನು ತತ್ವದರ್ಶಿ ಜ್ಞಾನಿಗಳ ಬಳಿ ಹೋಗಿ ತಿಳಿ. ಅವರಿಗೆ ಮನಸಾರೆ ದೀರ್ಘದಂಡ ಪ್ರಣಾಮ ಮಾಡುವುದರಿಂದ, ಕಪಟವನ್ನು ಬಿಟ್ಟು ಅವರ ಸೇವೆ ಮಾಡುವುದರಿಂದ, ಸರಳತಾಪೂರ್ವಕವಾಗಿ ಪ್ರಶ್ನೆ ಮಾಡುವುದರಿಂದ ಆ ತತ್ವದರ್ಶಿನಃ, ಆ ತತ್ವದರ್ಶಿ ಸಂತ, ಪರಮಾತ್ಮ ತತ್ವವನ್ನು ಸರಿಯಾಗಿ ತಿಳಿದಿರುವ ಆ ತತ್ವದರ್ಶಿ ಸಂತ ಜ್ಞಾನಿ ಮಹಾತ್ಮ ನಿನಗೆ ಆ ತತ್ವಜ್ಞಾನದ ಉಪದೇಶವನ್ನು ಮಾಡುವರು. ಈಗ ಪುಣ್ಯಾತ್ಮರೇ, ನಾವು ಕೇಳುತ್ತಿದ್ದೇವೆ ಸತ್ಯನಾರಾಯಣ ಕಥೆ. ಇದಾಗಿದೆ ಸತ್ಯನಾರಾಯಣ ಕಥೆ. ಇದನ್ನು ನಾವು ಎಂದಿಗೂ ಕೇಳುವುದಕ್ಕೆ ಆಗಿಲ್ಲ. ಮತ್ತಿಂದು ಸೌಭಾಗ್ಯ ಪ್ರಾಪ್ತವಾಗಿದೆ ತಮಗೆ ಈ ಸತ್ಯನಾರಾಯಣ ಕಥೆಯನ್ನು ಕೇಳಲು. ಇದನ್ನು ಬಹಳ ಧ್ಯಾನಪೂರ್ವಕವಾಗಿ ಕೇಳಬೇಕಾಗಿದೆ. ತಾವೆಲ್ಲ ಕೆಲಸವನ್ನು ಬಿಟ್ಟು ಇಲ್ಲಿಗೆ ಬರುತ್ತೀರಿ. ನೀವಿಲ್ಲಿ ಬರುವುದು ಕಷ್ಟಕರ. ನಿಮಗೆ ಈ ಸತ್ಸಂಗ ಕೇಳಲಿಕ್ಕಾಗಿ ಪರಮಾತ್ಮನೇ ಅನುಕೂಲತೆಯನ್ನು ಕರುಣಿಸುತ್ತಾರೆ. ಇಲ್ದಿದ್ರೆ ಕಾಲನು 1 ನಿಮಿಷದ ಬಿಡುವು ಆಗಲು ಬಿಡುವುದಿಲ್ಲ ತಮಗೆ, 1 ಸೆಕೆಂಡಿನದ್ದೂ ಕೂಡ. ಗೊತ್ತಿಲ್ಲ ಎಷ್ಟು ಕಷ್ಟಗಳನ್ನು ಕೊಡುವನು ನಿಮಗೆ. ಯಾರೋ ಆಸ್ಪತ್ರೆಯಲ್ಲಿ ಬಿದ್ದಿದ್ದಾರೆ, ಯಾರದೋ ಕಾಲು ಮುರಿದಿದೆ, ಯಾರಿಗೋ ಏನೋ ಹಾನಿಯಾಗಿದೆ, ಇನ್ನೇನೋ ಕಾಯಿಲೆ ಅಂಟಿದೆ, ಅಥವಾ 100 ರೀತಿಯ ಜಂಜಾಟಗಳು ತಮ್ಮ ಜೀವನದಲ್ಲಿ ಇರಬಹುದು. ಮನೆಯಿಂದ ಹೊರಡಲು ಆಗದು, ಮತ್ತು ದುಡ್ಡು ಬೇಕಾಗುವುದು, ಆಸ್ಪತ್ರೆಯಲ್ಲಿ ಬಿದ್ದಿರಬಹುದು, ಯಾವುದೋ ಮೊಕದ್ದಮೆಯಾಗಿರಬಹುದು. ಹಾಗೆ ಇದೆಲ್ಲ ತಮ್ಮ ವಿಘ್ನಗಳನ್ನು ಮರ್ದಿಸಿ ತಮಗೆ ಬರುವಂಥ ವಿಘ್ನ, ರಸ್ತೆಯಲ್ಲಿ ಬರುವ ಅಡೆತಡೆಗಳು, ಅವುಗಳನ್ನು ಸರಿಸಿ ತಮ್ಮನ್ನಿಲ್ಲಿಗೆ ಕರೆಯಿಸುತ್ತಾನೆ ಪರಮಾತ್ಮ. ಹಾಗಾಗಿ ಇದನ್ನು ಬಹಳ ಗಮನವಿಟ್ಟು ಕೇಳಬೇಕಾಗಿದೆ. ಇಲ್ಲಿ ನಿಮಗೆ ಎಷ್ಟು ಸಮಯ ಸಿಕ್ಕಿದೆಯೋ ಅದು ಪರಮಾತ್ಮ ಕೊಡಿಸಿದಂತಾಗಿದೆ, ಗಾಡ್ ಗಿವನ್ ಆಗಿದೆ. ತನ್ನ ಕಡೆಯಿಂದ ಕೊಟ್ಟಿದ್ದಾರೆ ಮಾಲೀಕರು. ಇಲ್ದಿದ್ರೆ ನಾವು ನೋಡಿದ್ದೇವೆ, ತಾತ ಮುತ್ತಾತ ಅಲ್ಲೇ ಗಾಣದ ಎತ್ತುಗಳಂತೆ ಅಲ್ಲಿಯೇ ಸಾಯುತ್ತಿದ್ದರು ಹೊಲದಲ್ಲಿ. ಅಂದರೆ ಮನೆಯಿಂದ ಹೊಲಕ್ಕೆ, ಹೊಲದಿಂದ ಮನೆಗೆ, ಮನೆಯಿಂದ ಮತ್ತು ಅಲ್ಲಿಯೇ ಸಾಯುತ್ತಿದ್ದರು ಮತ್ತು ಅಂತ್ಯದಲ್ಲಿ ಪಶು ಯೋನಿಯನ್ನು ಪ್ರಾಪ್ತಿಸಿದರು. ಇಂದು ಕೃಪೆ ತೋರಿದ್ದಾರೆ ತಮ್ಮ ಮೇಲೆ ಭಗವಂತನು. ಇಲ್ದಿದ್ರೆ ತಾವು ಅಲ್ಲೇ ಅಂಗಡಿ ಮತ್ತು ಮನೆಯಲ್ಲಿ, ಹೊಲ ಮತ್ತು ಮನೆಯಲ್ಲಿ, ನೌಕರಿ ಮತ್ತು ಮನೆಯಲ್ಲಿ, ಯಾರಿಗೊತ್ತು ರಸ್ತೆಯಲ್ಲಿ ಯಾವಾಗ ಕೆಲಸ ಕೆಡುವುದೇನೋ ಮತ್ತಾವಾಗ ಮೃತ್ಯು ಆಗುತ್ತಿತ್ತೋ. ಹಾಗಾದರೆ ಈ ಕೃಪೆ ಮಾಲೀಕನು ಮಾಡಿದ್ದಾನೆ ತಮ್ಮ ಮೇಲೆ. ಅಂದರೆ ಈ ಸತ್ಸಂಗ ಕೇಳುವುದು ತಮಗೆ ಎಲ್ಲಾದರೂ ಲಭಿಸುತ್ತಿದೆ. ಬೇಕಾದರೆ ತಾವು CD ಮಾಧ್ಯಮದಿಂದ ಕೇಳುತ್ತಿರಬಹುದು, ಯಾವುದೇ TV ಮಾಧ್ಯಮದಿಂದ ಕೇಳುತ್ತಿರಬಹುದು, ಅಥವಾ ಯಾವುದಾದರೂ ಪುಸ್ತಕ ಪರಮಾತ್ಮನ ಈ ದಾಸರು ಮಾಡಿದ್ದಾನೆ ಅದನ್ನು ಓದಿ ಕೇಳುತ್ತಿರಬಹುದು. ಈ ವಿಶೇಷ ಕೃಪೆ ಪರಮಾತ್ಮನದು ತಮ್ಮ ಮೇಲಿದೆ. ತಾವಷ್ಟು ಪುಣ್ಯಕರ್ಮಿ ಜೀವಾತ್ಮರಾಗಿದ್ದೀರಿ. ಆದರೆ ಈ ಸಮಯವನ್ನು ಬಹಳ ಧ್ಯಾನದಿಂದ, ಬಹಳ ಒಳ್ಳೆಯ ರೀತಿಯಲ್ಲಿ ನೀವು ಸದುಪಯೋಗ ಮಾಡಬೇಕಾಗಿದೆ. ಈಗ ನಾವು ಸಚ್ಚಿದಾನಂದ ಘನ ಬ್ರಹ್ಮನನ್ನು ಗುರುತಿಸಬೇಕು. ಅವನು ಯಾರೋ ಯಾರನ್ನೋ ಸತ್ಯನಾರಾಯಣನೆಂದು ತಿಳಿದಿದ್ದರು. ಅವಿನಾಶಿ ಪರಮಾತ್ಮ ಯಾರೋ ಯಾರಿಗೋ ಮೋಕ್ಷದಾಯಕನೆಂದು ತಿಳಿದಿದ್ದರು, ಯಾರೋ ಯಾರಿಗೋ ಸುಖದಾಯಕನೆಂದುಕೊಂಡಿದ್ದರು. ಆದರೆ ಇದು ನಮ್ಮ ಯೋಚನೆಯಾಗಿತ್ತು, ಯಥಾರ್ಥ ಜ್ಞಾನವಾಗಿರಲಿಲ್ಲ, ಅದು ಲೋಕವೇದವಾಗಿತ್ತು. ನಾವು ಆ ಸತ್ಯನಾರಾಯಣನನ್ನು ಗುರುತಿಸಬೇಕು. ಈಗ ಶ್ರೀಮದ್ ಭಗವದ್ಗೀತಾ ಅಧ್ಯಾಯ ಸಂಖ್ಯೆ 2 ಶ್ಲೋಕ ಸಂಖ್ಯೆ 53ರಲ್ಲಿ ಹೇಳಿದೇನೆಂದರೆ, ಅರ್ಜುನ, ಯಾವಾಗ ನಿನ್ನ ಬುದ್ಧಿ ಭ್ರಮಿತಗೊಳಿಸುವ ಭಿನ್ನ ಭಿನ್ನ ಪ್ರಕಾರದ ವಚನಗಳಿಂದ ಸರಿದು ಪರಮಾತ್ಮನ ಮೇಲೆ ಸ್ಥಿರವಾದಾಗ ಆಗಂತೂ ನೀನು ಯೋಗವನ್ನು ಪ್ರಾಪ್ತಿಸುವೆ. ಯೋಗವನ್ನು ಪ್ರಾಪ್ತಿಸುವುದು ಅಂದರೆ ಆಗಂತೂ ನೀನು ಸಾಧಕನಾಗುವೆ. ನೀನು ಹೀಗೆ ತಿಳಿಯಬೇಕೆಂದರೆ ಭಕ್ತಿ ಸಿಕ್ಕಿತು, ಆಗ ನಿನಗೆ ಭಕ್ತಿ ಪ್ರಾಪ್ತಿಯಾಗಿದೆ, ಸಾಧನೆ ಪ್ರಾಪ್ತಿಯಾಗಿದೆ, ನಿನ್ನದು ಸ್ಟಾರ್ಟ್ ಆಯಿತು ಈ ಯೋಗ ಭಕ್ತಿ ಸಾಧನೆ.
ಇಲ್ಲದಿದ್ದರೆ ತಾವು ಯಾವುದೋ ಮಂತ್ರದ ಜಪ ಮಾಡುತ್ತಿರುವಿರಿ, ಯಾರೋ ಯಾವುದೋ ಮಂತ್ರದ ಜಪ ಮಾಡುತ್ತಾರೆ, ಯಾರೋ ಏನೋ ಅನುಷ್ಠಾನ ಮಾಡುತ್ತಿದ್ದಾರೆ, ಯಾರೋ ಯಾವುದೇ ಪ್ರಕಾರದ ಅದನ್ನೇ ತಮ್ಮ ತಮ್ಮ ಸಾಧನೆಗಳನ್ನು ಸರಿ ಎಂದು ತಿಳಿಯುವರು. ಹಾಗಾದರೆ ಎಲ್ಲದಕ್ಕಿಂತ ಮುನ್ನ ತಾವು ಈ ಜ್ಞಾನವನ್ನು ತಿಳಿಯಬೇಕಾಗಿದೆ. ಶ್ರೀಮದ್ ಭಗವದ್ಗೀತೆ ಅಧ್ಯಾಯ ಸಂಖ್ಯೆ 4 ಶ್ಲೋಕ ಸಂಖ್ಯೆ 33ರಲ್ಲಿ ಹೇಳಲಾಗಿದೆ ಏನೆಂದರೆ, ಎಲ್ಲ ಯಜ್ಞಗಳಿಗಿಂತಲೂ ಅಂದರೆ ಎಲ್ಲ ಯಜ್ಞಗಳಿಗಿಂತಲೂ ಈ ಜ್ಞಾನಯಜ್ಞ ಶ್ರೇಷ್ಠವಾಗಿದೆ. ದ್ರವ್ಯ ಸಂಬಂಧಿ ಯಜ್ಞಕ್ಕಿಂತ ಜ್ಞಾನಯಜ್ಞ ಶ್ರೇಷ್ಠವಾಗಿದೆ. ದ್ರವ್ಯ ಸಂಬಂಧಿ ಯಜ್ಞ ಯಾವುದಾಗಿದೆ ಅಂದರೆ, ತಾವು ಎಲ್ಲಾದರೂ ಅನ್ನಸಂತರ್ಪಣೆ ಮಾಡಿರಬಹುದು, ಯಾವುದೇ ಭಿಕ್ಷುಕನಿಗೆ ಹಣ ನೀಡಿರಬಹುದು, ಅಥವಾ ಯಾವುದೋ ಕಾಳು ನೀಡಿರಬಹುದು, ಯಾರಿಗೋ ಬಟ್ಟೆಯನ್ನು ಕೊಟ್ಟಿರಬಹುದು, ಯಾವುದಾದರೂ ಮಂದಿರವನ್ನು ಕಟ್ಟಿಸಿರಬಹುದು, ಯಾವುದೋ ಧರ್ಮಶಾಲೆ ಕಟ್ಟಿಸಿರಬಹುದು. ಹೇಳ್ತಾರೆ, ಈ ಎಲ್ಲ ದ್ರವ್ಯ ಸಂಬಂಧಿ ಯಜ್ಞಕ್ಕಿಂತಲೂ ಜ್ಞಾನಯಜ್ಞ ಶ್ರೇಷ್ಠವಾಗಿದೆ. ಜ್ಞಾನಯಜ್ಞ ಇದು ತತ್ವಜ್ಞಾನವಾಗಿದೆ, ಇದು ಸತ್ಸಂಗವಾಗಿದೆ. ತತ್ವದರ್ಶಿ ಸಂತನ ಮೂಲಕ ನೀಡಲ್ಪಟ್ಟ ಏನು ಜ್ಞಾನವಿದೆ ಅದು ಜ್ಞಾನಯಜ್ಞವಾಗಿದೆ. ತತ್ವಜ್ಞಾನವನ್ನು ತಿಳಿದ ಬಳಿಕ ನಮಗೆ ಮಾರ್ಗ ಸಿಗುತ್ತದೆ. ಅಂದರೆ ಎಂತಹ ಸಾಧನೆ ಮಾಡಬೇಕಾಗಿದೆ, ಪರಮಾತ್ಮ ಯಾರು, ನಾವು ಎಲ್ಲಿಂದ ಬಂದೆವು, ನಮ್ಮ ಉದ್ದೇಶವೇನಾಗಿದೆ, ನಾವೇನು ಸಾಧನೆಗಳನ್ನು ಮಾಡುತ್ತೇವೆ ಅವು ಸರಿಯೇ ತಪ್ಪೆ, ಇವೆಲ್ಲವೂ ಈ ಜ್ಞಾನಯಜ್ಞದಿಂದ ಕ್ಲಿಯರ್ ಆಗುವುದು, ಕಾನ್ಸೆಪ್ಟ್ ಕ್ಲಿಯರ್ ಆಗುವುದು. ಹಾಗಾದರೆ ಹೇಳಿದ್ದಾರೇನೆಂದರೆ, ಈ ದ್ರವ್ಯ ಸಂಬಂಧಿ ಯಜ್ಞದಲ್ಲಿ ಕಣ್ಮುಚ್ಚಿ ಎಲ್ಲಾದರೂ ದಾನ ನೀಡಿದರೆ, ಎಲ್ಲೋ ಹಣ ಕೊಟ್ಟಿರಿ, ಎಲ್ಲೋ ದಾಸೋಹ ಮಾಡಿಸಿದಿರಿ, ಎಲ್ಲೋ ಏನೋ ಮಾಡಿಸಿದ್ರಿ, ಎಲ್ಲೋ ದೇವಸ್ಥಾನ ಕಟ್ಟಿಸಿದ್ರಿ, ಹೇಳ್ತಾರೆ ಕಣ್ಮುಚ್ಚಿ ಹಾಗೆಯೇ ಮನಸ್ಸೇಚ್ಛೆ ಸಾಧನೆ ಮಾಡುವುದಕ್ಕಿಂತ ಜ್ಞಾನಯಜ್ಞ ಶ್ರೇಷ್ಠವಾಗಿದೆ. ಮೊದಲು ತತ್ವದರ್ಶಿ ಸಂತರ ಆ ಜ್ಞಾನ ತಿಳಿದ ನಂತರ ಸಾಧನೆ ವಿಧಿವತ್ತಾಗಿ ಮಾಡು. ಗುರುಬಿನ ಮಾಳ ಫೇರ್ತೆ ಗುರುಬಿನ್ ದೇತೆ ದಾನ್ ಗುರುಬಿನ್ ದೊನ್ನು ನಿಷ್ಫಲ ಹಂಚೆ ಪೂಛೋ ವೇದ ಪುರಾಣ. ಅಧಿಕಾರಿ ಅಲ್ಲದವನಿಗೆ ನೀಡುವ ದಾನ ವ್ಯರ್ಥವಾಗುತ್ತದೆ, ಯೂಸ್ಲೆಸ್ ಆಗುತ್ತದೆ. ಕುಪಾತ್ರನಿಗೆ ದಾನ ನೀಡಬಾರದು, ದಾನವನ್ನು ಗುರುವಿನ ಹೊರತು ನೀಡಬಾರದು. ಹಾಗಾಗಿ ಈ ರೀತಿ ಹೇಳುತ್ತಾರೆ, ತಮಗೆ ಮರ್ಯಾದೆಯ ಸಾಧನೆಯ ಜ್ಞಾನ ತತ್ವದರ್ಶಿ ಸಂತನೇ ಹೇಳುವರು, ಅವರಿಂದ ಕೇಳು. ಹಾಗಾದರೆ ಪುಣ್ಯಾತ್ಮರೇ, ನಾವು ಎಲ್ಲದಕ್ಕಿಂತ ಮೊದಲು ಆ ಸತ್ಯನಾರಾಯಣನನ್ನು ಗುರುತಿಸಬೇಕಾಗಿದೆ. ಅವನು ಯಾರು, ಎಲ್ಲಿರುತ್ತಾನೆ, ಆತ ಏನು ಲೀಲೆಗಳನ್ನು ಮಾಡುತ್ತಾನೆ, ಏಕೆಂದರೆ ನಾವು ಆತನನ್ನು ಗುರುತಿಸಲೆಂದು. ಮತ್ತೆಲ್ಲಿ ಬರೆದಿದ್ದಾರೆ ಆತನ ಲೀಲೆಗಳನ್ನು, ಮತ್ತು ಯಾವಾಗ ಮಾಡಿದರು ಆ ಪರಮಾತ್ಮನು ಇಂತಹ ಲೀಲೆಗಳನ್ನು, ಯಾವುದು ನಮ್ಮ ಸದ್ಗ್ರಂಥಗಳಲ್ಲಿ ಬರೆಯಲ್ಪಟ್ಟಿವೆ. ಹಾಗಾದರೆ ಮತ್ತೆ ನಾವು ಆ ಸತ್ಯನಾರಾಯಣನನ್ನು ಅರಿತು ಮತ್ತು ಆನಂದಭರಿತರಾಗಿ ಭಕ್ತಿ ಮಾಡೋಣ. ನಾವು ಸಂಶಯರಹಿತ ಆಗುವೆವು, ನಾವು ದೃಢವಾಗುವೆವು ಒಬ್ಬ ಭಗವಂತನಲ್ಲಿ. ಆತನ ಬಗ್ಗೆ ಆವಾಗ ನಮಗೆ ಇದು ಪ್ರಮಾಣಿತವಾಗುವುದು. ಅಂದರೆ ಈತ ಭಗವಂತನು ಅವಿನಾಶಿ, ಇವನು ಸತ್ಯನಾರಾಯಣನು. ಅವಿನಾಶಿ ಭಗವಂತನ ಪೂಜೆ ಮಾಡುವುದರಿಂದ ನಾವು ಅವಿನಾಶಿಯಾಗುವೆವು, ಮತ್ತು ನಾಶವಾಗುವ ಭಗವಂತರ ಭಕ್ತಿ ಮಾಡುವುದರಿಂದ ನಾವು ಕೂಡ ನಾಶದಲ್ಲಿಯೇ ಉಳಿಯುವೆವು. ಹೇಗೆಂದರೆ ಗೀತೆ ಅಧ್ಯಾಯ ಸಂಖ್ಯೆ 4 ಶ್ಲೋಕ ಸಂಖ್ಯೆ 5 ಮತ್ತು 9ರಲ್ಲಿ, ಗೀತೆ ಅಧ್ಯಾಯ ಸಂಖ್ಯೆ 2 ಶ್ಲೋಕ ಸಂಖ್ಯೆ 12ರಲ್ಲಿ ಈ ಗೀತೆ ಜ್ಞಾನದಾತ ಹೇಳುತ್ತಾನೆ, ಅರ್ಜುನ, ನಿನ್ನದೂ ಮತ್ತು ನನ್ನದೂ ಈ ಕ್ಷರಭ್ರಂ. ಗೀತಾಜ್ಞಾನದಾತ ಶ್ರೀಕೃಷ್ಣನಲ್ಲಿ ಪ್ರವೇಶಿಸಿ ಹೇಳುತ್ತಿದ್ದಾನೆ, ಈ ಭ್ರಂ. ಇವನು ಸ್ವತಃ ಹೇಳುತ್ತಾನೆ, ನಿನ್ನದೂ ಮತ್ತು ನನ್ನದೂ ಬಹಳ ಜನ್ಮಗಳು ಆಗಿ ಹೋಗಿವೆ, ನಿನಗೆ ಗೊತ್ತಿಲ್ಲ, ನನಗೆ ಗೊತ್ತು. ನನ್ನ ಜನ್ಮ ಮತ್ತು ಕರ್ಮ ದಿವ್ಯವಾಗಿವೆ. ಈಗ ತಮಗೀಗಾಗಲೇ ಹೇಳಿದಂತೆ, ಯಾವಾಗ ಒಂದು ಬ್ರಹ್ಮಾಂಡದ ವಿನಾಶವಾಗುತ್ತದೆ ಮತ್ತು 70,000 ಬಾರಿ ಈ ತ್ರಿಲೋಕಿಯ ಶಿವ ವಿನಾಶಕ್ಕೆ ಪ್ರಾಪ್ತನಾಗುತ್ತಾನೆ, ಆಗ ಒಂದು ಬ್ರಹ್ಮಾಂಡದ ವಿನಾಶವಾಗುತ್ತದೆ ಮತ್ತು ಈ ಬ್ರಹ್ಮನ ಮೃತ್ಯುವಾಗುತ್ತದೆ, ದುರ್ಗೆಯ ಮೃತ್ಯು ಕೂಡ ಆಗುತ್ತದೆ. ಮತ್ತು ಇವರು ಪುನಃ ಬೇರೆ ಬ್ರಹ್ಮಾಂಡಕ್ಕೆ ಹೊರಟೋಗುತ್ತಾರೆ. ಇವರದು 21 ಬ್ರಹ್ಮಾಂಡಗಳಿವೆ. ಹೀಗೆ ಆಗ ಅದರೊಳಗೆ ಹೋಗುತ್ತಲೇ ಇವರದು ತನ್ನಿಂತಾನೆ ಶರೀರ ಆಗುತ್ತದೆ ಇಬ್ಬರದು. ಹಾಗಾಗಿ ಈತ ಏನು ಹೇಳ್ತಾನೆಂದರೆ, ನನ್ನ ಜನ್ಮ ಮತ್ತು ಮೃತ್ಯುವಂತೂ ಇದೆ, ಆದರೆ ನನ್ನ ಜನ್ಮ ಮತ್ತು ಕರ್ಮ ದಿವ್ಯವಾಗಿದೆ. ಈಗ ಜನ್ಮವಂತೂ ಹೀಗೆಯೇ ದಿವ್ಯವಾಗೋಯ್ತು, ಅಂದರೆ ತಂತಾನೆ ಈತನ ಶರೀರ ಆಗುತ್ತದೆ ಪರಮಾತ್ಮ ಕಬೀರ ದೇವರ ಕೃಪೆಯಿಂದ. ಮತ್ತು ಕರ್ಮ ಹೇಗೆ ದಿವ್ಯವಾಗಿದೆ, ಈತ ಗೀತೆ ಅಧ್ಯಾಯ ಸಂಖ್ಯೆ 7 ಶ್ಲೋಕ ಸಂಖ್ಯೆ 24 ಮತ್ತು 25ರಲ್ಲಿ ಹೇಳಿದಾನೇನೆಂದರೆ, ನಾನು ಯಾರ ಸಮಕ್ಷಮದಲ್ಲಿ ಬರಲಾರೆ. ಶ್ರೀಕೃಷ್ಣನಲ್ಲಿ ಸೇರಿ ಹೇಳುತ್ತಿದ್ದಾನೆ ಆ ಕಾಲ. ಮತ್ತು ಈ ಮೂರ್ಖ ಜನರು, ಜನಸಮುದಾಯ ನನ್ನನ್ನು ಕೃಷ್ಣನೆಂದು ತಿಳಿದಿರಬೇಕು, ಮನುಷ್ಯನಂತೆಂದು ತಿಳಿದಿರಬೇಕು, ಮನುಷ್ಯ ಸದೃಶ ನಾನಿಲ್ಲಿ ನಿಂತಿರುವೆ ಕೃಷ್ಣನ ರೂಪದಲ್ಲಿ ಎಂದು ತಿಳಿದಿರಬೇಕು. ನನ್ನನ್ನು ಕೃಷ್ಣನ ರೂಪದಲ್ಲಿ ನಿಂತಿರುವ ನನ್ನನ್ನು ಒಪ್ಪಿಕೊಳ್ಳುತ್ತಾರೆ, ಆದರೆ ನಾನು ಕೃಷ್ಣನಲ್ಲ
ಏಕೆಂದರೆ ಈತ ತನ್ನ ಕೆಲಸ ಹೇಗೆ ಮಾಡುತ್ತಾನೆ, ಈತನ ಕರ್ಮ ಹೇಗೆ ಮಾಡುತ್ತಾನೆ, ಅಂತೆಯೇ ಶ್ರೀಕೃಷ್ಣನೊಳಗೆ ಪ್ರವೇಶಿಸಿ ಮಹಾಭಾರತ ಮಾಡಿಸಿದ್ದಾಯಿತು. ಮೊದಲು ಶ್ರೀಕೃಷ್ಣನಂತೂ ನಿರಾಕರಿಸಿದರು. ಮೊದಲು 2-3 ಬಾರಿ ಶಾಂತಿ ಸಂಧಾನಕ್ಕಾಗಿ ಹೋಗಿದ್ದರು, ಶಾಂತಿದೂತನಾಗಿ, ಮತ್ತು ಯುದ್ಧದ ಪಕ್ಷದಲ್ಲಿ ಇರಲಿಲ್ಲ. ಅಂತ್ಯದಲ್ಲಿ ಶ್ರೀಕೃಷ್ಣನು ಇದನ್ನು ಹೇಳಿದ್ದರು, ಏನೆಂದರೆ ನಾನು ಯುದ್ಧ ಮಾಡಲಾರೆ, ಶಸ್ತ್ರಗಳನ್ನು ಎತ್ತಲಾರೆ. ಮತ್ತು ಪುನಃ ಅದೇ ಶ್ರೀಕೃಷ್ಣ ಪದೇ ಪದೇ ಹೇಳುತ್ತಾರೆ, ಏನೆಂದರೆ ಎದ್ದೇಳು ಅರ್ಜುನ, ನೀನಂತೂ ಮಾಡು ಯುದ್ಧ, ನಿನಗೆ ಪಾಪ ತಗಲುವುದಿಲ್ಲ, ನೀನಂತೂ ನಿಮಿತ್ತ ಮಾತ್ರ, ನಿನ್ನೆರಡು ಕೈಗಳಲ್ಲಿ ಲಾಡು ಇದೆ, ಯುದ್ಧದಲ್ಲಿ ಸತ್ತರಂತೂ ನೀನು ಸ್ವರ್ಗಕ್ಕೆ ಹೋಗುವೆ ಮತ್ತು ವಿಜಯಿಯಾದರೆ ಪೃಥ್ವಿಯ ರಾಜ್ಯವನ್ನು ಅನುಭವಿಸುವೆ. ಶ್ರೀಕೃಷ್ಣ ಹೇಳ್ತಿರಲಿಲ್ಲ, ಆ ಸಮಯದಲ್ಲಿ ಈ ಕಾಲನು ಹೇಳುತ್ತಾನೆ, ನನ್ನ ಕರ್ಮ ಮತ್ತು ಜನ್ಮ ದಿವ್ಯವಾಗಿವೆ. ಅಂತೆಯೇ ವಿಷ್ಣು ಪುರಾಣದಲ್ಲಿ ಈ ಕಾಲನು ಮಹಾವಿಷ್ಣು ಎಂದು ಕರೆಯಲ್ಪಡುತ್ತಾನೆ. 2 ಉದಾಹರಣೆಗಳು ಅದರೊಳಗೆ ಬಹಳ ಚೆನ್ನಾಗಿವೆ. ಈತನು ಒಂದು ಬಾರಿ ರಾಕ್ಷಸರು ಮತ್ತು ದೇವತೆಗಳ ಮಧ್ಯ ಯುದ್ಧವಾಯಿತು. ದೇವತೆಗಳು ಸೋತರು, ಅವರು ಮತ್ತೆ ಕುಳಿತು ಸಾಧನೆ ಮಾಡಿದರು. ಕಾಲನು ವಿಷ್ಣು ರೂಪದಲ್ಲಿ ಪ್ರಕಟನಾದನು, ಏಕೆಂದರೆ ಅವರು ವಿಷ್ಣು ಉಪಾಸಕರಾಗಿದ್ದರು. ಮತ್ತು ಅವರಿಗೆ ಹೇಳಿದ್ದೇನೆಂದರೆ, ನೀವು ಚಿಂತೆ ಮಾಡದಿರಿ, ನಾನು ನಿಮ್ಮ ವಿಜಯಕ್ಕಾಗಿ ಒಬ್ಬ ರಾಜನ ಶರೀರದಲ್ಲಿ ಪ್ರವೇಶಿಸುವೆನು ಮತ್ತು ಆತನನ್ನು ಯುದ್ಧಕ್ಕಾಗಿ ನಿಲ್ಲಿಸುವೆನು, ಸ್ವತಃ ಎಲ್ಲರನ್ನು ಹೊಡೆಯುವೆನು. ಹೀಗೆ ಈತನ ಕರ್ಮ ಮತ್ತು ಜನ್ಮ ದಿವ್ಯವಾಗಿವೆ. ಆದರೆ ಇವನದೂ ಕೂಡ ಜನ್ಮ ಮೃತ್ಯು ಆಗುವುದು, ಅವಿನಾಶಿಯಲ್ಲ. ಮತ್ತು ಬ್ರಹ್ಮ ವಿಷ್ಣು ಮಹೇಶ ಮೂವರು ನಾಶ ಹೊಂದುವರು, ಅವಿನಾಶಿಯಲ್ಲ. ಈಗ ಪುಣ್ಯಾತ್ಮರೇ, ಇಲ್ಲಿ ಈ ಮಾತು ಬಿಗಡಾಯಿಸ್ತದೆ. ಅಂದರೆ ಇಂದಿನ ತನಕ ನಾವು ಬ್ರಹ್ಮ ವಿಷ್ಣು ಮಹೇಶರನ್ನು ಅವಿನಾಶಿಗಳೆಂದೇ ಕೇಳಿದ್ದೇವೆ, ನಾಶ ಹೊಂದುವರು ಎಂದು ಕೇಳಿಲ್ಲ. ಮೊದಲು ಈ ಕಾನ್ಸೆಪ್ಟ್ ಕ್ಲಿಯರ್ ಮಾಡಬೇಕಾಗಿದೆ. ಅಂದರೆ ಬ್ರಹ್ಮ ವಿಷ್ಣು ಮಹೇಶರು ನಾಶ ಹೊಂದುವರು, ಅವಿನಾಶಿಯರಲ್ಲ. ಇವರು ಸತ್ಯನಾರಾಯಣ ಅಲ್ಲ, ಅವಿನಾಶಿ ಪ್ರಭುಗಳು ಅಲ್ಲ. ನೋಡಿ, ಇವರದೇ ಇತಿಹಾಸ ಹೇಳುತ್ತದೆ. ಶ್ರೀಮದ್ ದೇವಿ ಭಾಗವತ, ಗೀತಾ ಪ್ರೆಸ್, ಗೋರಖ್ಪುರದಿಂದ ಪ್ರಕಾಶಿತಗೊಂಡಿದೆ. ಸಂಪಾದಕರು ಹನುಮಾನ್ ಪ್ರಸಾದ್ ಪೋದ್ದಾರ್, ಚಿಮನ್ ಲಾಲ್ ಗೋಸ್ವಾಮಿ. ಗೀತಾ ಪ್ರೆಸ್, ಗೋರಖ್ಪುರದಿಂದ ಪ್ರಕಾಶಿತಗೊಂಡಿದೆ. ಇದರ 123ನೇ ಪುಟದಲ್ಲಿ ನೋಡೋಣ. ಇದರಿಂದ ಎಲ್ಲ ಸ್ಪಷ್ಟ ಆಗುವುದು. 3ನೇ ಸ್ಕಂದ, 123ನೇ ಪುಟ. ಇಲ್ಲಿ ನೋಡಿರಂತೆ ಭಗವಂತ ಶ್ರೀ ವಿಷ್ಣು ತನ್ನ ತಾಯಿ ದುರ್ಗೆಯ ಸ್ತುತಿ ಮಾಡುತ್ತಿದ್ದಾರೆ. ನೀನು ಶುದ್ಧ ಸ್ವರೂಪಳು, ಈ ಇಡೀ ಸಂಸಾರ ನಿನ್ನಿಂದಲೇ ಉದ್ಭಾಸಿತವಾಗುತ್ತಿದೆ. ನಾನು ಬ್ರಹ್ಮ ಮತ್ತು ಶಂಕರ, ನಾವೆಲ್ಲರೂ ನಿನ್ನ ಕೃಪೆಯಿಂದಲೇ ವಿದ್ಯಮಾನರಾಗಿದ್ದೇವೆ. ನಮ್ಮ ಆವಿರ್ಭಾವ ಅಂದರೆ ಜನ್ಮ ಮತ್ತು ತಿರೋಭಾವ ಅಂದರೆ ಮೃತ್ಯು ಆಗುತ್ತಿರುತ್ತದೆ. ನಮ್ಮ ಜನ್ಮ ಮೃತ್ಯು ಆಗುತ್ತಿರುತ್ತದೆ. ನಾವು ಅವಿನಾಶಿಯರಲ್ಲ, ನಾವು ಸತ್ಯನಾರಾಯಣರಲ್ಲ. ಕೇವಲ ನೀನೇ ನಿತ್ಯಳು, ಜಗಜ್ಜನನಿಯಾಗಿರುವೆ, ಪ್ರಕೃತಿ ಮತ್ತು ಸನಾತನಿ ದೇವಿಯಾಗಿರುವೆ. ತದನಂತರ ಭಗವಂತ ಶಂಕರ ಹೇಳಿದರು, ದೇವಿ, ಒಂದೊಮ್ಮೆ ಮಹಾಭಾಗ ವಿಷ್ಣು ನಿಮ್ಮಿಂದಲೇ ಪ್ರಕಟರಾದರೆ, ನಿಮ್ಮಿಂದಲೇ ವಿಷ್ಣುವಿನದು ಜನ್ಮವಾಗಿದ್ದರೆ, ಹಾಗಾದರೆ ಅವರ ಬಳಿಕ ಉತ್ಪನ್ನನಾದ ಬ್ರಹ್ಮ ಕೂಡ ನಿಮ್ಮದೇ ಬಾಲಕನಾದ. ಮತ್ತು ನಾನು ತಮೋಗುಣ ಲೀಲೆಯಾಡುವ ಶಂಕರನೇನು ನಿಮ್ಮ ಸಂತಾನವಾಗಿಲ್ಲವೇ? ಅಂದರೆ ನನ್ನನ್ನೂ ಉತ್ಪನ್ನಿಸಿದವಳು ನೀನೇ ಆಗಿರುವೆ. ಶಿವೆ, ಸಂಪೂರ್ಣ ಸಂಸಾರದ ಸೃಷ್ಟಿ ಮಾಡುವುದರಲ್ಲಿ ನೀನು ಮಹಾ ಚತುರಳು. ಈ ಜಗತ್ತಿನ ಸೃಷ್ಟಿ, ಸ್ಥಿತಿ ಮತ್ತು ಸಂಹಾರದಲ್ಲಿ ನಿಮ್ಮ ಗುಣ ಸದಾ ಸಮರ್ಥವಾಗಿವೆ. ಅವೇ 3 ಗುಣಗಳಿಂದ ಉತ್ಪನ್ನರಾದ ನಾವು ಬ್ರಹ್ಮ, ವಿಷ್ಣು ಹಾಗೂ ಶಂಕರ ನಿಯಮಾನುಸಾರ ಕಾರ್ಯದಲ್ಲಿ ತತ್ಪರರಾಗಿರುತ್ತೇವೆ. ಈಗ ಪುಣ್ಯಾತ್ಮರೇ, ಇದರಿಂದ 4 ಕಾನ್ಸೆಪ್ಟ್ ಕ್ಲಿಯರ್ ಆದವು. ನಂಬರ್ 1, ಬ್ರಹ್ಮ ವಿಷ್ಣು ಮಹೇಶ ಈ ಮೂವರು ನಾಶ ಹೊಂದುವರು. ಇವರು ಅವಿನಾಶಿ ಅಲ್ಲ, ಸತ್ಯನಾರಾಯಣರಲ್ಲ. ಸತ್ಯನಾರಾಯಣ ಅಂದರೆ ಅವಿನಾಶಿ ಪರಮಾತ್ಮ. 2ನೆಯದು ಇದಾಯ್ತೆಂದರೆ ದುರ್ಗೆಯವರ ತಾಯಿ, ಇವರು ಆಕೆಯ ಪುತ್ರರು. ಮತ್ತು 3ನೆಯದು ಇದಾಯಿತು, ರಜಗುಣ ಬ್ರಹ್ಮ, ಸತಗುಣ ವಿಷ್ಣು, ತಮಗುಣ ಶಿವ. ಮತ್ತು 4ನೆಯದು ಏನೆಂದರೆ ಇವರು ಕೇವಲ ನಿಯಮಾನುಸಾರ ಕಾರ್ಯವನ್ನೇ ಮಾಡಬಲ್ಲರು. ಇವರು ಯಾರದೇ ಅದೃಷ್ಟದಲ್ಲಿ ಹೆಚ್ಚು ಕಡಿಮೆ ಮಾಡಲಾರರು. ಹೇಗೆ ಕರ್ಮವನ್ನು ಮಾಡುವಿರೋ ಹಾಗೆಯೇ ಫಲವನ್ನು ಈ ಭಗವಂತರು ನೀಡಬಲ್ಲರು. ತಮ್ಮ ಪ್ರಾರಬ್ಧದಲ್ಲಿ ಒಂದೊಮ್ಮೆ ದುಃಖವಿದ್ದರೆ, ಏಕೆಂದರೆ ಕಷ್ಟವೇನು ಬರುತ್ತಿವೆ, ದುಃಖವೇನು ಆಗುತ್ತಿವೆ, ವಿಪತ್ತು ಬರುವುದು ಪಾಪಕರ್ಮಗಳಿಂದ ಮತ್ತು ಸುಖ ಸಿಗುವುದು ಪುಣ್ಯಕರ್ಮಗಳಿಂದ. ಒಂದೊಮ್ಮೆ ತಮ್ಮ ಭಾಗ್ಯದಲ್ಲಿ ಸುಖವಿದ್ದರೆ ಪೂರ್ಣ ಸುಖವನ್ನು ನೀಡುವರು. ಒಂದು ವೇಳೆ ನಿಮ್ಮ ಭಾಗ್ಯದಲ್ಲಿ ದುಃಖವಿದ್ದರೆ
ಪೂರ್ಣ ದುಃಖವನ್ನೇ ನೀಡುವರು. ಬೇಕಾದರೆ ನೀವು ಸಾಯಿರಿ, ಇಲ್ಲ ಬದುಕಿರಿ. ತಮ್ಮ ಪ್ರಾರಬ್ಧ ಕರ್ಮಗಳಲ್ಲಿ ಪಾಪಕರ್ಮಗಳಲ್ಲಿ ಬರೆದಿದ್ದರೆ ಕಷ್ಟವಂತೂ ತಾವು ಅನುಭವಿಸಲೇಬೇಕಾಗುವುದು. ಆದರೆ ಈ ಸಚ್ಚಿದಾನಂದ ಘನ ಬ್ರಹ್ಮ್, ಈ ಪರಮಾಕ್ಷರ ಬ್ರಹ್ಮ್ ಕಬೀರ ಪರಮಾತ್ಮ, ಈ ಕಬೀರ ಅಂಗಾರಿ ಹಸಿ ಮತ್ತು ಬಂಭಾರಿ ಹಸಿ, ಸ್ವರ್ಜ್ಯೋತಿ ಋತುಧಾಮ ಅಸಿ. ಆ ಕಬೀರ ಪರಮೇಶ್ವರ ಪರಮಾಕ್ಷರ ಬ್ರಹ್ಮ ಏನಿದ್ದಾರೆ, ಆತನು ಪಾಪಗಳನ್ನು ನಾಶ ಮಾಡುವವನಾಗಿದ್ದಾನೆ. ಯಜುರ್ವೇದ ಅಧ್ಯಾಯ ಸಂಖ್ಯೆ 8 ಮಂತ್ರ ಸಂಖ್ಯೆ 13ರಲ್ಲಿ 6 ಬಾರಿ ಬರೆಯಲಾಗಿದೆ. ಏನೆಂದರೆ ಪರಮಾತ್ಮ ಪಾಪನಾಶ ಮಾಡುತ್ತಾನೆ. ತನ್ನ ಸಾಧಕನದ್ದು ಬೇಕಾದರೆ ಮೊದಲು ಮಾಡಿರುವಂಥದ್ದು, ಬೇಕಾದರೆ ವರ್ತಮಾನದಲ್ಲಿ ಮಾಡಿರುವಂಥದ್ದು. ಆ ಪರಮಾತ್ಮನು ಯಾರು ಆತನ ಸತ್ಯ ಸಾಧನೆ ಮಾಡುತ್ತಾರೆ, ಪರಮ ಸಂತನಿಂದ ಉಪದೇಶ ಪಡೆಯುತ್ತಾನೆ, ತತ್ವದರ್ಶಿ ಸಂತರ ಆಶ್ರಯದಲ್ಲಿ ಹೊರಟು ಹೋಗುತ್ತಾನೆ ಮತ್ತು ಅವರ ಮೂಲಕ ಹೇಳಿದಂತಹ ಯಥಾರ್ಥ ಮಾರ್ಗದನುಸಾರ ಸಾಧನೆ ಮಾಡುತ್ತಾನೆ, ಆ ಸಾಧಕನ ಸರ್ವ ಪಾಪಗಳನ್ನು ಆ ಪರಮೇಶ್ವರನು ನಾಶ ಮಾಡುತ್ತಾನೆ. ಅವರ ಜೀವನದಲ್ಲಿ ಯಾವುದೇ ವಿಘ್ನ ಬಂದರೆ ಅವುಗಳನ್ನು ಮರ್ದಿಸುತ್ತಾನೆ, ನಷ್ಟಪಡಿಸುತ್ತಾನೆ. ಅವನು ಕಬೀರ, ಅವನು ಕಬೀರ ಸಾಹೇಬನು. ಈಗ ತಮಗೆ ತೋರಿಸುತ್ತೇನೆ. ಋಗ್ವೇದ, ಇದರಲ್ಲಿ ಆ ಸಚ್ಚಿದಾನಂದ ಘನ ಬ್ರಹ್ಮನ ವಾಣಿಯ ವಿಷಯದಲ್ಲಿ ಬರೆದಿದೆ ಅಂದರೆ ಆ ಪರಮಾತ್ಮ ಕಬೀರದೇವನು ಮತ್ತು ಅವನು ತನ್ನ ಮುಖ ಕಮಲದಿಂದ ವಾಣಿಯನ್ನು ಉಚ್ಚರಿಸುತ್ತಾನೆ. ಅವನು ಕಬೀರ ಪರಮಾತ್ಮನು ತನ್ನ ವಾಣಿಯ ಮೂಲಕ ಆ ತತ್ವಜ್ಞಾನವನ್ನು ಉಚ್ಚಾರಿತಗೊಳಿಸುತ್ತಾನೆ. ನಿಂತುಕೊಂಡು ಎತ್ತರದ ಧ್ವನಿಯಲ್ಲಿ ಗಟ್ಟಿಯಾಗಿ ಸ್ವರವೆತ್ತಿ ಹೇಳತೊಡಗುತ್ತಾನೆ. ಮತ್ತು ಅವನು ಒಬ್ಬ ಸಂತ ಋಷಿ ರೂಪದಲ್ಲಿ ಪ್ರಕಟನಾಗುತ್ತಾನೆ. ಮತ್ತು ಅವನು ತನ್ನ ಜ್ಞಾನವನ್ನು ಲೋಕೋಕ್ತಿಗಳ ಮಾಧ್ಯಮದಿಂದ, ಕವಿತ್ವದಿಂದ ಹೇಳುತ್ತಾನೆ, ಕವಿತೆಗಳ ಮಾಧ್ಯಮದಿಂದ ವರ್ಣಿತಗೊಳಿಸುತ್ತಾನೆ. ತನ್ನ ಮುಖಾರವಿಂದರಿಂದ ತನ್ನ ಸಚ್ಚಿದಾನಂದ ಘನ ಬ್ರಹ್ಮನ ವಾಣಿಯಲ್ಲಿ, ಕಬೀರವಾಣಿಯಲ್ಲಿ. ಆ ಕಾರಣದಿಂದ ಆತನಿಗೆ ಪ್ರಸಿದ್ಧ ಕವಿಗಳಲ್ಲೊಬ್ಬರೆಂದು ಕವಿಯ ಪದವಿ ಕೂಡ ಪ್ರಾಪ್ತಿಯಾಗುತ್ತದೆ. ಆತನಾಗಿರುತ್ತಾನೆ ಕಬೀರ್ದೇವನು. ಆತನು ಅಮರಪುರುಷನಾಗಿರುವನು. ಈಗ ಪುಣ್ಯಾತ್ಮರೇ, ನಾವು ಓದುತ್ತಿದ್ದಾಗ, ಶಿಕ್ಷಣ ಗ್ರಹಣಿಸುತ್ತಿದ್ದಾಗ 2-3 ಕವಿಗಳ ದೋಹೆ ಬರುತ್ತಿದ್ದವು. ಹಾಗೆ ಅವರ ದೋಹೆಗಳಂತೂ ಹೊಂದಾಣಿಕೆಯಾಗುತ್ತಿದ್ದವು ಮತ್ತು ಎಲ್ಲರಿಗೂ ಕವಿಯ ಪದವಿ ಪ್ರಾಪ್ತಿಯಿತ್ತು. ಅವರಲ್ಲಿ ಒಬ್ಬರು ಪರಮೇಶ್ವರ ಕಬೀರ ದೇವರು ಕೂಡ ಕವಿ ಪದವಿಯಲ್ಲಿ ಇರುತ್ತಿದ್ದರು. ಆದರೆ ಈಗ ಅವರ ಯಥಾರ್ಥ ಜ್ಞಾನದಿಂದ ಅವರ ಪೂರ್ತಿ ಆ ತತ್ವಜ್ಞಾನವನ್ನು ನೋಡಿ ಓದಿದಾಗ ಅವನಂತೂ ಭಗವಂತನೂ ಆಗಿದ್ದ. ಕವಿಯ ಪದವಿಯಂತೂ ಅವರಿಗೆ ಪ್ರಾಪ್ತವಿತ್ತು. ಅವರು ಪರಮಾತ್ಮ ಕೂಡ ಆಗಿದ್ದರು. ಅವರಂತೂ ಭಗವಂತರಾಗಿದ್ದರು, ಇಂದೂ ಇದ್ದಾರೆ. ಈಗ ಪುಣ್ಯಾತ್ಮರೇ, ಮತ್ತು ಇದೇ ಪ್ರಮಾಣ ಪವಿತ್ರ ವೇದಗಳು ಹೇಳುತ್ತಿವೆ. ಋಗ್ವೇದ ತಮ್ಮ ಈ ಪೂರ್ತಿ ಕಾನ್ಸೆಪ್ಟನ್ನು ಕ್ಲಿಯರ್ ಮಾಡುವುದು. ಯಾರು ಆ ಅವಿನಾಶಿ ಪರಮಾತ್ಮ? ಆತನ ಹೆಸರೇನು? ಆತ ಲೀಲೆ ಎಂತಹ ಲೀಲೆ ಮಾಡುತ್ತಾನೆ? ಅಂತೆ ಇಂದಿನಿಂದ 600 ವರ್ಷಗಳ ಮೊದಲು ಆ ಪರಮೇಶ್ವರರು ಸತ್ಯಲೋಕದಿಂದ ಹೊರಟು ಬಂದಿದ್ದರು ಶರೀರವಾಗಿ. ಆದರಣೀಯ ಧರ್ಮದಾಸರಿಗೆ ಸಿಕ್ಕಿದ್ದರು. ಇವರು ಅವರ ಮೂಲಕ ಹೇಳಿದಂತಹ ಸಚ್ಚಿದಾನಂದ ಘನ ಬ್ರಹ್ಮನ ವಾಣಿಯನ್ನು, ಕಬೀರವಾಣಿಯನ್ನು ಲಿಪಿಬದ್ಧಗೊಳಿಸಿದರು. ಅವು ಇಂದು ನಮ್ಮ ಬಳಿ ಉಪಲಬ್ಧವಾಗಿವೆ. ಕಬೀರ್ ಸಾಗರ್, ಕಬೀರ್ ಸಾಖಿ, ಕಬೀರ್ ಬೀಜಕ್, ಕಬೀರ ದೋಹೆಗಳಂತಹ ರೂಪದಲ್ಲಿ, ಕವಿತೆಗಳ ರೂಪದಲ್ಲಿ ಉಪಲಬ್ಧವಿದೆ. ಆದರಣೀಯ ನಾನಕ ಸಾಹೇಬರಿಗೆ ಸಿಕ್ಕಿದ್ದರು ಆ ಸತ್ಯಪುರುಷ ಅವಿನಾಶಿ ಪರಮಾತ್ಮ. ಸತ್ಯಪುರುಷ ಅಂದರೆ ಅವಿನಾಶಿ, ಪುರುಷ ಅಂದರೆ ಪ್ರಭು, ಸತ್ಯ ಅಂದರೆ ಅವಿನಾಶಿ ನಾರಾಯಣ. ಆದರಣೀಯ ಮಲೂಕ್ ದಾಸರಿಗೆ ಸಿಕ್ಕಿದ್ದರು. ಆದರಣೀಯ ದಾದೂ ಸಾಹೇಬರಿಗೆ ಸಿಕ್ಕಿದ್ದರು. ಆದರಣೀಯ ಗರೀಬ್ ದಾಸ ಸಾಹೇಬರು, ಊರು ಚುಢಾನಿ, ಜಿಲ್ಲೆ ಝಜ್ಜರ್, ಹರಿಯಾಣದವರು. ಆ ಪರಮೇಶ್ವರ ಸಚ್ಚಿದಾನಂದ ಘನ ಬ್ರಹ್ಮ್ ಬಂದು ಸತ್ಯಲೋಕದಿಂದ ವೇಗದಿಂದ ನಡೆದು ಬಂದರು ಮತ್ತು ಅಲ್ಲಿ ಚುಢಾನಿ ಊರಿನ ಹೊಲಗಳಲ್ಲಿ ಆಗ ಗರೀಬ್ ದಾಸರು 10 ವರ್ಷದ ಬಾಲಕ ಗೋವುಗಳನ್ನು ಮೇಯಿಸುತ್ತಿದ್ದರು. ಆ ಸಮಯ ಸಿಕ್ಕಿದ್ದರು. ಆದರಣೀಯ ಘೀಸಾದಾಸ್ ಸಾಹೇಬರು ಖೇಕಡಾದವರಿಗೆ ಸಿಕ್ಕಿದರು, ಉತ್ತರ ಪ್ರದೇಶದ ಮೇರಠ್ನಲ್ಲಿ. ಹಾಗಾದರೆ ಈ ಲೀಲೆ ಪರಮಾತ್ಮ ಪರಮಾಕ್ಷರ ಬ್ರಹ್ಮ್ ಮಾಡುತ್ತಿದ್ದರು ಮತ್ತು ಅದನ್ನೇ ಇಂದು ವೇದಗಳು ಸಾಕ್ಷಿ ನೀಡುತ್ತಿವೆ. ನೋಡಿ, ಋಗ್ವೇದ ಮಂಡಲ ಸಂಖ್ಯೆ 9, ಸೂಕ್ತಿ ಸಂಖ್ಯೆ 86 ಮತ್ತು ಮಂತ್ರ ಸಂಖ್ಯೆ 26.
ಅನುವಾದ ಇವರದೇ. ಎಲ್ಲಿಂದ ಪ್ರಕಾಶಿತ? ಮೊದಲು ಇದನ್ನು ನೋಡುವ, ಇಲ್ಲದಿದ್ರೆ ಅವರು ಯೋಚಿಸುವ ತಂತಾನೆ ವಿಷಯ ಸೇರಿಸಿಟ್ಟಿರಬಹುದು ಎಲ್ಲಾದರೂ. ಇಲ್ಲಿ ನೋಡಿರಂತೆ, ಇದನ್ನು ಇಲ್ಲಿ ಪ್ರಕಾಶಕರು ಸಾರ್ವದೇಶಿಕ್ ಆರ್ಯ ಪ್ರತಿನಿಧಿ ಸಭಾ, ಮಹರ್ಷಿ ದಯಾನಂದ ಭವನ, ರಾಮಲೀಲಾ ಮೈದಾನ, ಹೊಸದಿಲ್ಲಿಯಿಂದ. ಇದು ಇವರ ಫೋನ್ ಮತ್ತು ಫ್ಯಾಕ್ಸ್ ನಂಬರ್. ಇಲ್ಲಿ ನೋಡಿ, ಮುದ್ರಕರು ಪ್ರಿನ್ಸ್ ಆಫ್ಸೆಟ್ ಪ್ರಿಂಟರ್ಸ್, 1510 ಪಟೌದಿ ಹೌಸ್, ದರಿಯಾಗಂಜ್, ಹೊಸದಿಲ್ಲಿ. ಈಗ ನೋಡುವ ಇದರ ಋಗ್ವೇದ ಮಂಡಲ ಸಂಖ್ಯೆ 9, ಸೂಕ್ತಿ ಸಂಖ್ಯೆ 86, ಮಂತ್ರ ಸಂಖ್ಯೆ 26ರಲ್ಲಿ ಎಷ್ಟು ಚೆನ್ನಾಗಿ ವರ್ಣಿಸಲಾಗಿದೆ. ಯಜ್ಞ ಮಾಡುವಂತಹ ಭಕ್ತರಿಗಾಗಿ, ಸಾಧನೆ ಮಾಡುವ ಸಾಧಕರಿಗಾಗಿ ಪರಮಾತ್ಮ ಎಲ್ಲ ಮಾರ್ಗಗಳನ್ನು ಸುಗಮಗೊಳಿಸುತ್ತಾ ಅವರ ವಿಘ್ನಗಳನ್ನು ಮರ್ದನ ಮಾಡುತ್ತಾರೆ ಮತ್ತು ಅವರನ್ನು ಪವಿತ್ರಗೊಳಿಸುತ್ತಾ ತನ್ನ ರೂಪವನ್ನು ಸರಳಗೊಳಿಸುತ್ತಾ, ಇದರಿಂದ ಸಿದ್ಧವಾಯಿತು ಪರಮಾತ್ಮ ಸಾಕಾರನಾಗಿದ್ದಾನೆ. ತನ್ನ ರೂಪವನ್ನು ಕಡಿಮೆ ತೇಜಪುಂಜವಾಗಿಸಿ ಬರುತ್ತಾರೆ ಆ ಪರಮಾತ್ಮ ತನ್ನ ರೂಪವನ್ನು ಸರಳಗೊಳಿಸುತ್ತಾ ಆ ಕಾಂತಿಮಯ ಪರಮಾತ್ಮ. ಇವರು ಕವೀರದ ಅರ್ಥ, ಈತ ಕವೀರ. ಈತನನ್ನು ಕಬೀರ ಹೇಳಿ, ಬೇಕಾದರೆ ಕವಿ ಹೇಳಿ, ಪುನರ್ಜನ್ಮ ಇದ್ದಂತೆ. ಅದನ್ನು ಪುನಃ ಹೇಳಿಬೇಕಾದರೆ ಪುನರ್ಜನ್ಮ ಹೇಳಿ ಪುನರ್. ಹಾಗೆ ಇವರು ಕವೀರ್ದೇವ, ಅವರು ಕವಿ. ಇವರು ಇದರ ಅರ್ಥ ಸರ್ವಜ್ಞಗೊಳಿಸಿದ್ದಾರೆ ಕವಿಯದ್ದು. ಅಥವಾ ಹಾಗೆ ಅರ್ಥ ಮಾಡಬಾರದಿತ್ತು, ಏಕೆಂದರೆ ಕವಿ ಸರ್ವಜ್ಞ ಯಾರೂ ಆಗುವುದಿಲ್ಲ. ಕವಿ ಎಂದರೆ ಕವಿಯಾಗಿರುತ್ತಾರೆ. ಆದರೆ ಇಲ್ಲಿ ಬರೆಯಬೇಕಾಗಿತ್ತು ಕವೀರ್ ದೇವರು. ಮತ್ತು ವಿದ್ಯುತ್ತಿನಂತೆ ಕ್ರೀಡೆಯಾಡುತ್ತಾ ವರ್ಣೀಯ ಪುರುಷರಿಗೆ, ಒಳ್ಳೆಯ ಆತ್ಮಗಳಿಗೆ, ಶ್ರೇಷ್ಠ ಪುರುಷರಿಗೆ ಪ್ರಾಪ್ತರಾಗುತ್ತಾರೆ. ಈಗ ಈ ಕಾನ್ಸೆಪ್ಟ್ ಕ್ಲಿಯರ್ ಮಾಡೋಣ. ಕವೀರ್ ದೇವ, ಈ ಕವಿಯ ಅರ್ಥ ಸರ್ವಜ್ಞ ಅಲ್ಲ. ಕವೀರ್ ದೇವ ಬರೆಯಬೇಕಾಗಿತ್ತು ಇಲ್ಲಿ. ಈಗ ಅಂತೆಯೇ ಯಜುರ್ವೇದ ಇದೆ. ಪುಣ್ಯಾತ್ಮರೇ, ಇದು ಅದೇ ಸದ್ಗ್ರಂಥವಾಗಿದೆ, ಅದೇ ಪವಿತ್ರ ವೇದವಾಗಿದೆ. ಇವನ್ನು ನಾವು ಬಹಳ ದಿನಗಳಿಂದ ಎಲ್ಲ ರೀತಿ ಒಪ್ಪಿಕೊಂಡು ಬಂದಿದ್ದೇವೆ. ಕಾರಣ ಅದರಲ್ಲಿ ಬರೆದಿದ್ದು ಸರಿಯಾಗಿದೆ. ಈಗ ಅದರಲ್ಲಿ ಏನು ಬರೆದಿದೆ ಅದನ್ನು ನಾವು ಓದಲಾರದಾದೆವು, ಅರಿಯದಾದೆವು. ಹಾಗೆ ಇಂದು ನಾವು ಅದನ್ನೇ ಓದುತ್ತಿದ್ದೇವೆ, ಅದನ್ನೇ ಅರಿಯುತ್ತಿದ್ದೇವೆ. ಹಾಗಾದರೆ ಇಂದು ನಾವು ನಮ್ಮ ಕಣ್ಗಳಿಂದ ನೋಡಿ ಸತ್ಯವನ್ನು ಗ್ರಹಣಿಸುವ. ಇದನ್ನು ಹೊರತುಪಡಿಸಿ ಒಂದೊಮ್ಮೆ ಯಾರಾದರೂ ಪರಮಾತ್ಮನ ಮಹಿಮೆ ಏನಾದರೂ ಹೇಳಿದ್ದರೆ ಅದು ವ್ಯರ್ಥವಾಗಿದೆ. ಯಾರು ಭಗವಂತನನ್ನು ನಿರಾಕಾರನೆನ್ನುತ್ತಾರೆ, ಯಾರು ಹೇಳುತ್ತಾರೆ ಅವರೊಬ್ಬ ದೇಶೀಯನಲ್ಲ, ಯಾವುದೇ ಒಂದು ಸ್ಥಾನದಲ್ಲಿ ನಿಲ್ಲುವುದಿಲ್ಲ. ಇದೆಲ್ಲ ಕಥೆಗಳನ್ನು ನಾವು ಏನು ಕೇಳಿದ್ದೆವು ಅವೆಲ್ಲ ವ್ಯರ್ಥವಾಗಿದ್ದವು, ಅವು ಸುಳ್ಳಾಗಿದ್ದವು, ಲೋಕವೇದವಾಗಿತ್ತು. ಅವರಿಗೆ ಪರಮಾತ್ಮನ ಸಾಕ್ಷಾತ್ಕಾರವಾಗಿಲ್ಲ. ಆ ಕಾರಣದಿಂದ ಅವರು ಮಿಥ್ಯ ವಾಕ್ಯಗಳನ್ನು ಮಾಡಿಟ್ಟಿದ್ದಾರೆ. ಇಂದು ಅದೇ ವೇದ ನಮಗೆ ಹೇಳುತ್ತಿವೆ ಏನೆಂದರೆ, ಆ ಪರಮಾತ್ಮ ಸಾಕಾರನು ತನ್ನ ರೂಪವನ್ನು ಹಗುರಗೊಳಿಸಿ ಇಲ್ಲಿಗೆ ಬರುತ್ತಾರೆ. ಅಂತೆಯೇ ಈಗ ಪ್ರಸಂಗ ನಡೆಯುತ್ತಿದೆ ಏನೆಂದರೆ, ಕವಿ ಶಬ್ದದ ಅರ್ಥವನ್ನು ಇವರು ಸರ್ವಜ್ಞ ಮಾಡಿಟ್ಟಿದ್ದಾರೆ. ಇಲ್ಲಿ ಬರೆಯಬೇಕಾಗಿತ್ತು ಅವರು ಕಬೀರ್ ದೇವರೆಂದು. ನಾವು ಅವರನ್ನು ಕಬೀರ್ ಸಾಹೇಬ ಎಂದು ಹೇಳತೊಡಗಿದೆವು, ಅವರನ್ನು ಕಬೀರ್ ಸಾಹೇಬ ಹೇಳತೊಡಗಿದೆವು. ಈಗ ಯಜುರ್ವೇದ ಅಧ್ಯಾಯ ಸಂಖ್ಯೆ 5 ಮಂತ್ರ ಸಂಖ್ಯೆ 1 ವಿಷಯದಲ್ಲಿ ತಾವು ಕೇಳಿದ್ದೀರಿ. ಏನೆಂದರೆ, ಅದರಲ್ಲಿ 2 ಬಾರಿ ಬರೆದಿದೆ. ಏನೆಂದರೆ, ಪರಮಾತ್ಮ ಸಶರೀರನು, ಅಗ್ನೇ ತನುರ್ ಅಸಿ. ಹೇ ಪರಮೇಶ್ವರ, ತಮ್ಮದು ತೇಜೋಮಯ ಶರೀರವಾಗಿದೆ, ಅದು ಸತ್ಯಲೋಕದಲ್ಲಿ ಸ್ಥಿರವಾಗಿದೆ, ಒಂದು ಸ್ಥಾನದಲ್ಲಿ ಇರುತ್ತಾರೆ ಆ ಭಗವಂತ. ಮತ್ತು ಅದೇ ಪರಮಾತ್ಮ ಅನ್ಯರೂಪ ಧಾರಣೆ ಮಾಡಿ ಇಲ್ಲಿ ಎಲ್ಲರ ಧಾರಣೆ ಪೋಷಣೆ ಮಾಡಲಿಕ್ಕಾಗಿ, ಎಂದರೆ ನಮಗೆ ಸತ್ಯ ಮಾರ್ಗ ತೋರಿಸಲಿಕ್ಕಾಗಿ, ನಾವು ಎಲ್ಲ ಭಕ್ತಿಹೀನರಾಗಿ ನಾವಿಲ್ಲಿ ದುಃಖ ಪಡೆಯುತ್ತೇವೆ, ನಾವು ದೀನರಾಗುತ್ತೇವೆ, ದರಿದ್ರರಾಗುತ್ತೇವೆ, ನಾವು ರೋಗಗ್ರಸ್ತರಾಗುತ್ತೇವೆ. ಆ ಪರಮಾತ್ಮ ಬರುತ್ತಾರೆ, ನಮಗೆ ಸದ್ಭಕ್ತಿ ಹೇಳುತ್ತಾರೆ. ಆ ಸತ್ಯಭಕ್ತಿಯನ್ನು ಮಾಡುವುದರಿಂದ ನಾವು ರೋಗಮುಕ್ತರು ಆಗುತ್ತೇವೆ. ನಮ್ಮ ಮನೆಗಳಲ್ಲಿ ಹಣದ ಅಭಿವೃದ್ಧಿ ಆರಂಭವಾಗುತ್ತದೆ. ನಮ್ಮನ್ನು ಯಾವ ರೀತಿ ಧಾರಣೆ ಪೋಷಣೆ ಆತ ಮಾಡುತ್ತಾರೆ ಅಂದರೆ, ಆ ತತ್ವಜ್ಞಾನದಿಂದ ನಮಗೆ ಸರಿ ಮಾರ್ಗ ನೀಡಿ ನಮ್ಮ ಧಾರಣೆ ಪೋಷಣೆ ಮಾಡುತ್ತಾರೆ. ನಂತರ ನಮಗೆ ಸಹಾಯ ಮಾಡುತ್ತಾರೆ. ವಿಷ್ಣವೇ ತ್ವಾ ಸೋಮಸ್ಯ ತನುರ್ ಅಸಿ. ಗೀತೆಯ ಅಧ್ಯಾಯ ಸಂಖ್ಯೆ 15 ಶ್ಲೋಕ ಸಂಖ್ಯೆ 16 ಮತ್ತು 17ರಲ್ಲಿ 3 ಪುರುಷರು ಹೇಳಿದ್ದಾರೆ.
ಇಬ್ಬರಂತೂ ನಾಶವಂತರು, ಕ್ಷರಪುರುಷ ಮತ್ತು ಅಕ್ಷರಪುರುಷ. ಮತ್ತು ಉತ್ತಮ ಪುರುಷತೂ ಅನ್ಯಃ ಪರಮಾತ್ಮ ಇತಿ ಉದಾರ್ಥ. ಆ ಪುರುಷೋತ್ತಮನಂತೂ ಬೇರೆ ಯಾರೋ ಇದ್ದಾರೆ, ಆತನನ್ನು ಭಗವಂತನೆಂದು ಹೇಳಲಾಗುತ್ತಿದೆ. ಮತ್ತು ಯಾ ಲೋಕತ್ರಯಂ ಆವಿಶ್ಯ ಬಿಭರ್ತಿ ಅವ್ಯಯ ಈಶ್ವರ, ಯಾರು 3 ಲೋಕಗಳಲ್ಲಿ ಪ್ರವೇಶ ಮಾಡಿ ಎಲ್ಲರ ಧಾರಣೆ ಪೋಷಣೆ ಮಾಡುತ್ತಾರೆ ಅವರು ಅವಿನಾಶಿ ಪರಮಾತ್ಮನು. 3 ಲೋಕಗಳಲ್ಲಿ ಧಾರಣೆ ಪೋಷಣೆ ಮಾಡಲಿಕ್ಕಾಗಿ ಯಜುರ್ವೇದ ಅಧ್ಯಾಯ ಸಂಖ್ಯೆ 5 ಶ್ಲೋಕ ಸಂಖ್ಯೆ ಮಂತ್ರ ಸಂಖ್ಯೆ 1ರಲ್ಲಿ ಶ್ಲೋಕ ಹೇಳಿ, ಬೇಕಾದ ಮಂತ್ರ ಹೇಳಿ. 1ರಲ್ಲಿ 2 ಬಾರಿ ಬರೆದಿದೆ, ಅಗ್ನೇ ತನ್ನುರ್ ಅಸಿ, ಅಗ್ನೇ ತನ್ನುರ್ ಅಸಿ ವಿಷ್ಣವೇ ತ್ವಾ ಸೋಮಸ್ಯ ತನ್ನುರ್ ಅಸಿ. ಎಲ್ಲರ ಧಾರಣೆ ಪೋಷಣೆ ಮಾಡಲಿಕ್ಕಾಗಿ ಆ ಅಮರಪುರುಷನ ಶರೀರವಿದೆ. ಆ ಪರಮಾತ್ಮ ತನ್ನ ರೂಪವನ್ನು ಹಗುರಗೊಳಿಸಿ, ಇದೀಗಲೇ ತಾವು ಓದಿದ್ದೀರಿ ಈ ಋಗ್ವೇದ ಮಂಡಲ ಸಂಖ್ಯೆ 9 ಸೂಕ್ತಿ ಸಂಖ್ಯೆ 86 ಮಂತ್ರ ಸಂಖ್ಯೆ 26ರಲ್ಲಿ ತಾವು ಓದಿದ್ದೀರಿ. 26ರಲ್ಲಿ ನೀವು ಸ್ವತಃ ಓದಿದ್ದೀರಿ. ಅಂದರೆ ಆ ಪರಮಾತ್ಮ ತನ್ನ ರೂಪವನ್ನು ಸರಳಗೊಳಿಸುತ್ತಾ ನೀವು ಕೇಳಿದ್ದೀರಿ ಜಗದ್ಗುರು ತತ್ವದರ್ಶಿ ಸಂತ ರಾಮ್ಪಾಲ್ ಮಹಾರಾಜರ ಮಂಗಳ ಪ್ರವಚನ. ಹೆಚ್ಚಿನ ಮಾಹಿತಿಗಾಗಿ ವಿಸಿಟ್ ಮಾಡಿ ನಮ್ಮ ವೆಬ್ಸೈಟ್ www.jagadguru-rampalji.org. ಸಂತ ರಾಮ್ಪಾಲ್ ಮಹಾರಾಜರ ಶುಭ ಆಶೀರ್ವಾದದಿಂದ ಇಡೀ ವಿಶ್ವದಲ್ಲಿ 500ಕ್ಕೂ ಹೆಚ್ಚು ನಾಮದೀಕ್ಷಾ ಕೇಂದ್ರಗಳಿವೆ. ಇದರಲ್ಲಿ ಸಂತ ರಾಮ್ಪಾಲ್ ಮಹಾರಾಜರಿಂದ ನಿಶುಲ್ಕವಾಗಿ ಆನ್ಲೈನ್ ನಾಮದೀಕ್ಷೆ ಕೊಡಲಾಗುತ್ತಿದೆ. ತಮ್ಮ ಹತ್ತಿರದ ನಾಮದೀಕ್ಷಾ ಕೇಂದ್ರದ ಮಾಹಿತಿಗಾಗಿ ಸಂಪರ್ಕಿಸಿ 888 444 7302